ಕೆಲಸದ ನಿಮಿತ್ತವಿದ್ದರೂ ಕೂಡ ನಮ್ಮ ಕರ್ನಾಟಕಕ್ಕೆ ನಾನು ಬರ್ತೇನೆ ಅಂತೇಳಿ ನಮ್ಮ ಇವತ್ತು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸರ್ವೋಚ್ಚ ನ್ಯಾಯಾಲಯದ ಘನವೆತ್ತ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಶ್ರೀ ಎಸ್ ಗೋಪಣ್ಣ ಸಾಹೇಬ್ರವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ನಾನು ವೇದಿಕೆಯಲ್ಲಿ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತೇನೆ. ಅದೇ ರೀತಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಘನವೆತ್ತ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಪ್ರಸನ್ನ ಬಿ ವರಾಳೆಜೀರವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಮತ್ತು ಅವರಿಗೂ ಕೂಡ ನಾನು ಮನಸ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಘನವೆತ್ತ ನ್ಯಾಯಮೂರ್ತಿಗಳು ಮತ್ತು ಮೈಸೂರು ಜಿಲ್ಲಾ ಆಡಳಿತಾತ್ಮಕ ಉಸ್ತುವಾರಿ ನ್ಯಾಯಮೂರ್ತಿಗಳಾದ ಕೆ ಸೋಮಶೇಖರ್ ಸಾಹೇಬ್ರವರೇ, ಭಾರತೀಯ ವಕೀಲ ಪರಿಷತ್ನ ಅಧ್ಯಕ್ಷರಾದ ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಶ್ರೀ ಮನನ್ ಕುಮಾರ್ ಮಿಶ್ರಾ ಜಿ ಅವರು ಕೂಡ ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವ್ರಿಗೂ ಮನಸ್ಪೂರ್ವಕವಾಗಿ ನಾನು ನೆನೆಯುತ್ತಾ, ಬಹಳ ಮುಖ್ಯವಾಗಿ ಈ ಒಂದು ಸಮ್ಮೇಳನಕ್ಕೆ ಇಬ್ಬರು ಗಣ್ಯರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು. ರಾಜ್ಯ ಸರ್ಕಾರದ ಕಾನೂನು, ನ್ಯಾಯ, ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ರವರು ನಮ್ಮ ಈ ಒಂದು ಸುಂದರ ಸಮಾರಂಭಕ್ಕೆ ಬೆನ್ನೆಲುಬಾಗಿ ನಿಂತು ನಮಗೆ ಹಾರೈಸಿದ್ದಾರೆ. ಅವ್ರನ್ನೂ ಕೂಡ ನೆನೆಯುತ್ತಾ, ಅದೇ ರೀತಿ ನಮ್ಮ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀಮಾನ್ ಶ್ರೀ ಎಚ್ ಸಿ ಡಾಕ್ಟರ್ ಮಾದೇವಪ್ಪನವರು ಈ ಒಂದು ಸುಂದರವಾಗಿ ನಮಗೆ ವ್ಯವಸ್ಥಿತವನ್ನು ಇಲ್ಲಿ ಮೈಸೂರು ನೆಲೆಯಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಇಲ್ಲಿ ನೆನೆಯುತ್ತಾ, ಸನ್ಮಾನ್ಯ ನಮ್ಮ ಅಡ್ವೊಕೇಟ್ ಜನರಲ್ ಕರ್ನಾಟಕ ಸರ್ಕಾರ ಶ್ರೀ ಶಶಿ ಕಿರಣ್ ಶೆಟ್ಟಿಯರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನೆನೆಯುತ್ತಾ, ಮೈಸೂರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀಮಾನ್ ಶ್ರೀ ಜಿ ಎಸ್ ಶಂಕರೇಶ್ ಸಾಹೇಬರು ಈ ಒಂದು ಸುಂದರವಾಗಿ ಮೂಡಿಬರೋದಕ್ಕೆ ಅವರು 3 ದಿನಗಳ ಸತತವಾಗಿ ಸಂಜೆಯನ್ನು ಬಂದು ಯಾವ ರೀತಿ ನಡೀತಾ ಇದೆ ಕಾರ್ಯಕ್ರಮ ಅನ್ನೋದನ್ನು ಕೂಡ ನೋಡಿಕೊಂಡು ಪರಿಶೀಲನೆ ಮಾಡಿ ನಮ್ಮ ಒಟ್ಟಿಗೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಸ್ಕೊಡ್ತಾ ಇದ್ದಾರೆ. ಅವರನ್ನು ನೆನೆಯುತ್ತಾ, ನನ್ನ ಸಹೋದರ ಶ್ರೀಯುತ ರಾಜ್ಯ ವಕೀಲ ಪರಿಷತ್ನ ಉಪಾಧ್ಯಕ್ಷರಾದ ವಿನಯ್ ಮಂಗ್ಲೇಕರ್, ಬಹುಶಃ ಆತ ಇಲ್ಲ ನನ್ನ ಜೊತೆಲಿ ಅಂತ ಹೇಳಿದರೆ ನನ್ನ ರಾಜ್ಯ ವಕೀಲ ಪರಿಷತ್ನ ಉಪಾಧ್ಯಕ್ಷ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು. ಅವರನ್ನು ನೆನೆಯುತ್ತಾ, ದೆಹಲಿಯಿಂದ ಆಗಮಿಸಿರುವಂಥ ಭಾರತೀಯ ವಕೀಲರ ಪರಿಷತ್ನ PCIನ ಎಲ್ಲ ಸಹ ಅಧ್ಯಕ್ಷರು ಸದಸ್ಯರುಗಳಿಗೂ ಕೂಡ ನೆನೆಯುತ್ತಾ, ವಿವಿಧ ರಾಜ್ಯಗಳಿಂದ ಆಗಮಿಸಿರುವ ರಾಜ್ಯ ವಕೀಲ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಸದಸ್ಯರುಗಳು, ರಾಜ್ಯ ವಕೀಲ ಪರಿಷತ್ನ ನನ್ನ ಎಲ್ಲ ಸದಸ್ಯ ಮಿತ್ರರು, ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿರುವಂಥ ಸಹ ಅಧ್ಯಕ್ಷರಾದ ಸದಾಶಿವದೇವರು ಹಾಗೂ ನಮ್ಮ ಮಾಜಿ ಉಪಾಧ್ಯಕ್ಷ ಭಾರತೀಯ ವಕೀಲ ಪರಿಷತ್ನ ಉಪಾಧ್ಯಕ್ಷರಾದಂಥ MLC ಭೋಜೇಗೌಡರು ಹಾಗೂ ಈ ಕಾರ್ಯಕ್ರಮಕ್ಕೆ ಆಯೋಜನೆಗೆ ಸಹಕರಿಸಿರುವಂಥ ಮೈಸೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಕೂಡ ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇಲ್ಲಿ ನೆರೆದಿರುವ ನನ್ನೆಲ್ಲ ಹಿರಿಯ ವಕೀಲರುಗಳೇ, ವಕೀಲ ಸಹೋದರರೇ ಹಾಗೂ ಸಹೋದರಿಯರೇ, ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸುತ್ತಿರುವ ಮೈಸೂರು ಜಿಲ್ಲೆಯ ಎಲ್ಲ ಆಡಳಿತಾತ್ಮಕ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ ಹಾಗೂ ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ನಾನು ನಮಸ್ಕರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಮುಖ್ಯಮಂತ್ರಿಗಳು ಈ ದಿನ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊಟ್ಟು ನಾನು ಬಂದೇ ಬರ್ತೀನಿ, ನನ್ನ ವಕೀಲರಿದ್ದು ಅಂತೇಳಿ ಆಗಮಿಸಿದ್ದಾರೆ. ಇವತ್ತು ಅವರ ಹುಟ್ಟುಹಬ್ಬನೂ ಕೂಡ ಹೌದು. ಜ್ಯೋತಿ ಬೆಳಗಿಸುವ ಮುಖಾಂತರ ನಾವು ಅವರ ಹುಟ್ಟುಹಬ್ಬವನ್ನು ಕೂಡ ಆಚರಿಸುತ್ತಾ, ತಮ್ಮೆಲ್ಲರ ಪರವಾಗಿ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೆಲವೊಂದು ವಿಷಯಗಳನ್ನ ಮಂಡನೆ ಮಾಡಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ದೀಪದ ಕೆಳಗೆ ಕತ್ತಲೆ ಇದ್ದರೂ ತಾನೇ ಉರಿದು ಪರರ ಕತ್ತಲ ಸರಿಸುವಂತೆ ಅಸುರಕ್ಷತೆ, ಆರ್ಥಿಕ ಅಸದೃಢತೆ, ವೈಯಕ್ತಿಕ ಸಾಮಾಜಿಕ ಸಮಸ್ಯೆಗಳ ಸೂರ್ಯಲ್ಲಿ ಸಿಲುಕಿದ್ದರೂ ಸಹ ಸಮಾಜಮುಖಿ ಕಾರ್ಯಾಂಗ, ಶಾಸಕಾಂಗ ಮತ್ತು ಕಾರ್ಯಾಂಗಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ರಾಷ್ಟ್ರದ ಘನತೆಯಿಂದ ಸಂವಿಧಾನದ ಆಶೋತ್ತರಗಳ ಈಡೇರಿಕೆಗಾಗಿ ಸದಾ ಶ್ರಮಿಸುವ
ವಕೀಲರ ಸಮುದಾಯ ನನ್ನದೆಂದು ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ. ಜೊತೆಗೆ ಇಡೀ ರಾಜ್ಯದ ವಕೀಲರ ಸಮುದಾಯವನ್ನು ಪ್ರತಿನಿಧಿಸುತ್ತಿರುವ ಸೌಭಾಗ್ಯ ನನ್ನದೆಂಬ ಸಂತಸ ಈ ದಿನ ನನ್ನದಾಗಿದೆ ಸ್ನೇಹಿತರೆ. ಜಗತ್ತಿನಲ್ಲಿಯೇ ಶ್ರೇಷ್ಠವಾದ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತು ಮೇರು ಸಂವಿಧಾನ ನಮ್ಮದು. ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗಗಳು ಒಂದಕ್ಕೊಂದು ಪೂರಕವಾಗಿ ನಿರ್ವಹಿಸಿರುವ ಕಾರ್ಯವು ಅತ್ಯಂತ ಕ್ಲಿಷ್ಟಕರ ಆದರೂ ಪರಿಣಾಮಕಾರಿ. ಎಲ್ಲ ಅಂಗಗಳಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸಿ ಸಾಧನೆಗೈದು ಘನತೆ, ಹಿರಿಮೆ ನಮ್ಮ ವಕೀಲ ಸಮೂಹದ್ದು. ಭಾರತ ಇತಿಹಾಸದ ಪುಟಗಳನ್ನು ತಿರುವಿದರೆ ಸ್ವತಂತ್ರ ಭಾರತಕ್ಕಾಗಿ, ಅತ್ಯುನ್ನತ ಸಂವಿಧಾನದ ಉದಯಕ್ಕಾಗಿ ತನು ಮನ ಧನವನ್ನು ಬಲಿದಾನಗೈದ ವಕೀಲರು ಅಸಂಖ್ಯಾತ ಸ್ವತಂತ್ರ ಸಂಗ್ರಾಮದಿಂದ ಇಂದಿನವರೆಗೂ ಭಾರತ ಇತಿಹಾಸದಲ್ಲಿ ವಕೀಲರ ಪಾತ್ರ ಅವಿಸ್ಮರಣೀಯ. ಹಾಗಾಗಿ ವಕೀಲರು ನಮ್ಮ ರಾಷ್ಟ್ರದ ಸ್ವಸ್ಥ ಸಮಾಜದ ಅವಿಭಾಜ್ಯ ಅಂಗ ಎಂದರೆ ತಪ್ಪಾಗಲಾರದು. ವಾಸ್ತವದ ಪ್ರಸ್ತುತ ವೇದಿಕೆಯಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೂ ಕೂಡ ಹಾಗೂ ಗೌರವಾನ್ವಿತ ಕಾನೂನು ಸಚಿವರಾದ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ರವರೂ ಸಹ ನಮ್ಮ ವಕೀಲ ಸಮೂಹದ ಒಂದು ಅಂಗ. ಒಟ್ಟಾರೆ ನಮ್ಮ ವಕೀಲರು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸ್ವಸ್ಥ ಸಮಾಜದ ರಾಯಭಾರಿಗಳೆಂದರೆ ತಪ್ಪಾಗಲಾರದು. ಪ್ರಸ್ತುತ ವೇದಿಕೆಯಲ್ಲಿ ರಾಷ್ಟ್ರಕ್ಕೊಂದು ಆಶಾಕಿರಣ ನಾಯಕರೆಂದರೆ ತಪ್ಪಾಗಲಾರದು. ವಕೀಲರಾದ ಸ್ವತಂತ್ರ ಭಾರತದ ಪಿತಾಮಹ ರಾಷ್ಟ್ರಪಿತ ಗಾಂಧೀಜಿ ಮತ್ತು ವಕೀಲರಾದ ಸಂವಿಧಾನದ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಮೂಲ ಆಶೋತ್ತರಗಳ ಈಡೇರಿಕೆಗಾಗಿ ಹೋರಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ನ್ಯಾಯಾಂಗದ ಪಾತ್ರ ಬಹುಮುಖ್ಯವಾಗಿತ್ತು. ಜೊತೆಗೆ ರಾಷ್ಟ್ರದ 3 ಅಂಗಗಳಾದ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗಗಳು ಅಡಿತಪ್ಪದಂತೆ ಮುನ್ನಡೆಸುವ ಹೊಣೆಗಾರಿಕೆ ವಕೀಲರದ್ದು ಮತ್ತು ಸಮಾಜದ ಕಟ್ಟ ಕಡೆಯ ನಾಗರಿಕನಿಗೆ ಸಮಾನ ಹಕ್ಕನ್ನು ಕಲ್ಪಿಸುವ ಜವಾಬ್ದಾರಿಯೂ ಕೂಡ ವಕೀಲರದ್ದು. ಇದನ್ನು ಎಂದೂ ವಕೀಲರ ಸಮೂಹ ಒಪ್ಪಿರುವಂತಹದ್ದಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ವಕೀಲರ ಪರಿಷತ್ ಒಂದು ಪ್ರಾತಿನಿಧಿಕ ಸಂಸ್ಥೆಯಾಗಿ ಕೇವಲ ಸನ್ನದ್ದು ನೀಡಲು ಸೀಮಿತವಾಗಿರದೆ ವಕೀಲರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಾ ಹಾಗೂ ಯುವ ವಕೀಲರ ಹೆಚ್ಚಿನ ಪರಿಣಿತಿಗಾಗಿ 16 ಯೋಜನೆಗಳನ್ನು ಹಮ್ಮಿಕೊಂಡಿದೆ. ವಕೀಲರ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ರಾಜ್ಯದ ಪ್ರತಿ ವಕೀಲರ ಪ್ರತಿನಿಧಿಗಳಾಗಿ ವಕೀಲರ ಅಪೇಕ್ಷೆಗೆ ಅನುಗುಣವಾಗಿ ವಕೀಲರ ಉತ್ತಮ ಭವಿಷ್ಯ, ಕರ್ತವ್ಯ ದಕ್ಷತೆ ಹಾಗೂ ಉತ್ತಮ ಜ್ಞಾನಾರ್ಜನೆಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ. ಯುವ ವಕೀಲರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಯುವ ವಕೀಲರನ್ನು ಅತ್ಯುತ್ತಮ ಕಾನೂನು ತಜ್ಞರನ್ನಾಗಿಸುವ, ನ್ಯಾಯಾಂಗಕ್ಕೆ ಉತ್ತಮ ನ್ಯಾಯಾಧೀಶರನ್ನಾಗಿಸುವ, ಅವರ ಭವಿಷ್ಯವನ್ನು ಪ್ರಜ್ವಲಗೊಳಿಸುವ ನಿಟ್ಟಿನಲ್ಲಿ ನಮ್ಮ ರಾಜ್ಯ ವಕೀಲರ ಪರಿಷತ್ತು ಆಯೋಜಿಸಿರುವ ಕಾನೂನು ಕಾರ್ಯಗಳು 100. ಅಂತೆಯೇ ಹಿರಿಯರಿಗೆ ಆಧುನಿಕ ತಂತ್ರಜ್ಞಾನಕ್ಕಾಗಿ, ಹಿರಿಯರಿಗೆ ವೃತ್ತಿ ಮಾರ್ಗದರ್ಶನಕ್ಕಾಗಿ ಕಾನೂನು ಕಾರ್ಯಗಳನ್ನು, ಕಾನೂನು ತಜ್ಞರಿಗೆ ಸಮಾಲೋಚನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಪರಿಷತ್ ಯಶಸ್ವಿಯಾಗಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಒಟ್ಟಾರೆ ನಮ್ಮ ಪರಿಷತ್ತು ಪ್ರತಿ ವಕೀಲರ ನಾಡಿಮಿಡಿತವನ್ನು ಅರಿತು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ಹಿತೈಷಿಯಂತೆ, ಸ್ನೇಹಿತನಂತೆ ಪ್ರತಿ ವಕೀಲರಿಗೂ ಹೆಗಲಿಗೆ ಹೆಗಲಾಗಿದೆ ನಮ್ಮ ರಾಜ್ಯ ವಕೀಲರ ಪರಿಷತ್ತು. ಇಂದು ಈ ಐತಿಹಾಸಿಕ, ಪಾರಂಪರಿಕ ಹಾಗೂ ಸಾಂಸ್ಕೃತಿಕ ನಗರದ ಮೈಸೂರಿನಲ್ಲಿ 14 ವರ್ಷಗಳ ನಂತರ ನಮ್ಮ ವಕೀಲರ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಆಯೋಜಿಸಿರುವುದು, ಅದರಲ್ಲೂ ನಮ್ಮ ಮೈಸೂರು ಜಿಲ್ಲೆಯ ವಕೀಲರಾದ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಸಮ್ಮೇಳನದ ಉದ್ಘಾಟನೆಗಾಗಿ ಉಪಸ್ಥಿತರಿರುವುದು ನಮ್ಮೆಲ್ಲರ ಸೌಭಾಗ್ಯ. ವಕೀಲರಾಗಿ ವಕೀಲಿ ವೃತ್ತಿಯ ಎಲ್ಲ ಸಾಧಕ ಬಾಧಕಗಳನ್ನು ಬಲ್ಲ, ರಾಜಕೀಯ ನಿಷ್ಣಾತರಾಗಿ ಸಮಾಜದ ಅತ್ಯಂತ ಕೆಳಸ್ತರದ ಜೀವನವನ್ನು ಕಣ್ಣಾರೆ ಕಂಡು ಹಿಡಿಯುವ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಎಲ್ಲ ಹಿರಿಯ ಹಾಗೂ ಯುವ ವಕೀಲರ ಪರವಾಗಿ ಸರ್ಕಾರದಿಂದ ವಕೀಲರಿಗೆ ಆಗಬೇಕಾಗಿರುವ ಕಾರ್ಯಗಳನ್ನು ಹಂಚಿಕೊಳ್ಳಲು ಇದೊಂದು ಸುವರ್ಣ ಅವಕಾಶ ಎಂದು ನಾನು ಭಾವಿಸುತ್ತೇನೆ. ಈಗಾಗಲೇ ವಕೀಲರ ಬಹುಮುಖ್ಯ ಬೇಡಿಕೆಗಳು ಸರ್ಕಾರದ ಮುಂದಿರುವುದು, ಇಂದಿನ ಸನ್ಮಾನಿತರ
ಮತ್ತು ಇತರ ಎಲ್ಲ ಸಂಪುಟ ಸಚಿವರ ಅರಿವಲ್ಲೂ ಇರುವಂತಹದ್ದೇ. ತಾವು ವಿರೋಧ ಪಕ್ಷದಲ್ಲಿದ್ದ ಸಂದರ್ಭದಲ್ಲೂ ಸಹ ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಒತ್ತಾಯಿಸಿದ್ದನ್ನು ಈ ಸುಸಂದರ್ಭದಲ್ಲಿ ಹೇಳಲು ಸಂತೋಷವೆನಿಸುತ್ತದೆ. ಕಾನೂನು ತಜ್ಞರಾಗಿ ಸಮಾಜದ ಇತರರ ಹಕ್ಕಿನ ಚ್ಯುತಿಯ ವಿರುದ್ಧ ಹೋರಾಟ ಮಾಡುವ ನಾವು ನಮ್ಮ ಹಕ್ಕುಗಳಿಗಾಗಿ ನಮ್ಮ ಪರ ಕಾನೂನಿಗಾಗಿ ಹೋರಾಟ ಮಾಡುವುದು ದುರಾದೃಷ್ಟ ನಮ್ಮದಾಗಿದೆ. ಇಂಥ ದೈನ್ಯ ಪರಿಸ್ಥಿತಿಗೆ ವಕೀಲರ ಸಮೂಹ ಬಾರದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ಸರ್ಕಾರದೆಂದು ಹೇಳಬಯಸುತ್ತೇನೆ. ನನ್ನೆಲ್ಲ ವೃತ್ತಿ ಬಾಂಧವರ ಒಳ ಹೊರ ಸಮಸ್ಯೆಗಳನ್ನು ಅರಿತು ನಮ್ಮ ಪರಿಷತ್ತು ಈ ಘನವೇದಿಕೆಯಲ್ಲಿ ನಮ್ಮ ಬಹುಮುಖ್ಯ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ಜನಪ್ರಿಯ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯ ಮನವಿಯನ್ನು ಮಾಡುತ್ತಿದ್ದೇನೆ. ಮೊದಲಿಗೆ ವಕೀಲರ ಹಿತರಕ್ಷಣಾ ಕಾಯ್ದೆ ಜಾರಿಗೊಳಿಸಿಕೊಡುವುದು. ಒಂದು ಸಂತೋಷಕರ ವಿಚಾರ ಅಂದರೆ ಮುಖ್ಯಮಂತ್ರಿಗಳು ನಾವು ಭೇಟಿ ಮಾಡಿದ ಸಂದರ್ಭದಲ್ಲಿ ನಾವು ಕೇಳಿದಕ್ಕಿಂತ ಮುಂಚೆನೇ ಗುಜರಾತ್ನಲ್ಲಿ ಮಾಡಿದ್ದಾರಂತೆ. ಅದೆಲ್ಲವನ್ನು ನಾನು ತರಿಸ್ತಾ ಇದ್ದೇನೆ. ಆ ಮಾದರಿನ ನೋಡಿ ಅದರಲ್ಲಿರುವಂಥ ಲೋಪದೋಷಗಳನ್ನು ಸರಿಪಡಿಸಿ ನನ್ನ ಅವಧಿಯಲ್ಲಿ ನಾನು ವಕೀಲರ ಹಿತರಕ್ಷಣೆಯನ್ನು ಕಾಯ್ದೆಯನ್ನು ಜಾರಿಗೊಳಿಸಿಕೊಡ್ತೀನಿ ಅಂತ ಯಾಕೆ ನಮಗೆ ಮಾತು ಕೂಡ ಕೊಟ್ಟಿದ್ದಾರೆ. ಹಾಗೂ ವಕೀಲರ ಕಲ್ಯಾಣ ಕಾಯ್ದೆಗೆ ತಿದ್ದುಪಡಿ ತರುವುದು. ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾನು ಮನಸ್ಪೂರ್ವಕವಾಗಿ ಬೇಡ್ಕೊಳ್ಳೋದೇನೆಂತಂದರೆ, ವಕೀಲರು ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಅವರ ಮನೆಗೆ ಆನೆ ಬಲ. ವಕೀಲರು ತೀರ್ಕೊಂಡ್ರೆ ಅವ್ರ ಮನೆಗೆ ಆಧಾರ ಸ್ತಂಭ ಯಾರೂ ಇರುವುದಿಲ್ಲ. ನಮಗೆ ಕೇವಲ ಬರ್ತಾ ಇರುವಂಥ ಹಣ ವಕೀಲ ಪರಿಷತ್ತಿಂದ 15 ವರ್ಷ ಒಳಪಟ್ಟ ವಕೀಲರು ಸತ್ತರೆ ಸಣ್ಣ ಸಣ್ಣ ಮಕ್ಕಳುಗಳಿರ್ತಾರೆ, ಅವರಿಗೆ ಬರುವುದು ಬರೀ 4 ಲಕ್ಷ ಮಾತ್ರ. ಮತ್ತು 30 ವರ್ಷ ಪೂರೈಸಿದ ವಕೀಲರಿಗೆ 8 ಲಕ್ಷ. ಈ ಹಣದಿಂದ ನೊಂದ ಕುಟುಂಬಗಳು ಜೀವನ ಸಾಗಿಸುವುದು ಬಹಳ ಕಷ್ಟಕರವಾಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ನಮಗೆ ಅವರ ಬಜೆಟ್ನಲ್ಲಿ ಒಂದು ಅಲಾಟ್ಮೆಂಟ್ನ ಮಾಡೋದ್ರ ಮುಖಾಂತರ ಒಂದು ಮಾದರಿಯಾಗಿ ಮಾಡೋದ್ರೆ ಮುಂದೆ ಬರುವಂಥ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಪಾಲನೆ ಮಾಡ್ತಾರೆ ಅಂತ ಹೇಳ್ತಾ ನಮಗೆ ಒಂದು ಮ್ಯಾಚಿಂಗ್ ಗ್ರ್ಯಾಂಟ್ನ ಪ್ರತಿ ವರ್ಷದಲ್ಲೂ ಇಡಬೇಕು ವಿಶೇಷವಾಗಿ ಅಂತ ಅವರಲ್ಲಿ ನಾನು ಬಹಳ ವಿನಮ್ರತೆಯಿಂದ ಬೇಡ್ಕೊತೀನಿ. ಮತ್ತು ವಾರ್ಷಿಕ ಬಜೆಟ್ನಲ್ಲಿ ವಕೀಲರ ಕಲ್ಯಾಣ ನಿಧಿಗೆ ಹೊಂದಾಣಿಕೆ ಅನುದಾನವನ್ನು ಕಡ್ಡಾಯವಾಗಿ ಮೀಸಲಿಟ್ಟುಕೊಡುವುದು ಹಾಗೂ 1961ನೇ ಇಸ್ವಿನಲ್ಲಿ ಸ್ಥಾಪಿತವಾದಂಥ ಇದೇ ಮೈಸೂರು ಭಾಗದಿಂದ ಸ್ಥಾಪಿತವಾದಂಥ ರಾಜ್ಯ ವಕೀಲರ ಪರಿಷತ್ತು 1961ನೇ ಇಸ್ವಿಯಿಂದಲೂ ಕೂಡ ಒಂದಡಿ ಜಾಗನೂ ಕೂಡ ಸ್ವಂತವಾಗಿಲ್ಲ. ಇವತ್ತು ನಾವು ಹೈಕೋರ್ಟ್ನ ನ್ಯಾಯಾಲಯದ ಒಂದು ಅವರ ಕೊಟ್ಟಿರುವಂಥ ಆಶ್ರಯದಲ್ಲಿ ನಾವು ನಮ್ಮ ವಕೀಲರ ರಕ್ಷಣೆ ಮತ್ತು ಅಲ್ಲಿ ನಡೆಯುವಂಥ ಡಿಸ್ಪ್ಲಿನರಿ ಕಮಿಟಿ, ನೋಂದಣಿ ಸಮಿತಿ ಎಲ್ಲವನ್ನು ಕಾರ್ಯನಿರ್ವಹಿಸ್ತಾ ಇದ್ದು ತುಂಬ ಕಷ್ಟ ಆಗ್ತಾ ಇದೆ. ಹಾಗಾಗಿ ಮಾನ್ಯ ನಮ್ಮೆಲ್ಲರ ಜನಪ್ರಿಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ಗೆ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಸೂಕ್ತ ನಿವೇಶನವನ್ನು ತುರ್ತಾಗಿ ಒದಗಿಸಿಕೊಡಬೇಕು ಅಂತ ನಾನು ಬೇಡ್ಕೊತಾ ಇದ್ದೀನಿ ನಿಮ್ಮೆಲ್ಲರ ಪರವಾಗಿ. ಹಾಗೂ ವಕೀಲರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ವಿಮೆ ಯೋಜನೆಯನ್ನು ಜಾರಿ ತರಬೇಕು. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಚರ್ಚೆ ನಡೆಸಿದ್ದಾರೆ. ವಿಮಾ ಯೋಜನೆಯನ್ನು ಯಾವ ರೀತಿ ಮಾಡ್ಬೋದು, ಮ್ಯಾಚಿಂಗ್ ಗ್ರಾಂಟ್ನ ಯಾವ ರೀತಿ ಕೊಡ್ಬೋದು ಅನ್ನುವಂಥದ್ದು ವಕೀಲರ ನಾಡಿ ಮಿಡಿತವನ್ನು ಅರಿತಿರುವಂಥ ನಮ್ಮ ಸೌಭಾಗ್ಯ. ಇವತ್ತು ನಮಗೆ ಕಾನೂನು ಸಚಿವರು ನಮ್ಮ ಮನೆಯವರೇ ಇದ್ದಾರೆ, ಮುಖ್ಯಮಂತ್ರಿಗಳು ನಮ್ಮ ಮನೆಯವರೇ ಇದ್ದಾರೆ. ಹಾಗಾಗಿ ಈ ಒಂದು ವಕೀಲರಿಗೆ ಮತ್ತು ಅವರ ಕುಟುಂಬ ಸದಸ್ಯರಿಗೆ ವಿಮೆಯನ್ನು ಜಾರಿ ಮಾಡಿಕೊಡಬೇಕು ಅಂತ ಅವರಲ್ಲಿ ಸವಿನಯ ಪ್ರಾರ್ಥನೆಯಿಂದ ನಾನು ಹೇಳ್ಕೊತೀನಿ. ಮತ್ತು ನ್ಯಾಯಾಲಯದ ಕಾರ್ಯಕಲಾಪಗಳಿಗೆ ಸಂಚರಿಸುವಂಥ ವಕೀಲರ ವಾಹನಗಳಿಗೆ ಹೆದ್ದಾರಿ ಟೋಲ್ಗಳನ್ನು ವಿನಾಯಿತಿ ನೀಡಿಸಿಕೊಡಬೇಕು. ಏಕೆಂದರೆ
ಇವತ್ತಿಗೂ ಕೂಡ ಸಾಕಷ್ಟು ವಕೀಲರು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ರೈತರಿಗೆ ನೊಂದವರಿಗೆ ಎಲ್ಲೂ ನ್ಯಾಯದಾನ ಸಿಕ್ಕದೇ ಇದ್ದಂಥ ಕಟ್ಟ ಕಡೆಯಾದಾಗಿ ವಕೀಲರು ಕಚೇರಿಗೆ ಬರ್ತಾರೆ. ಅಂಥ ಒಂದು ರೈತರುಗಳಿಗೆ ಕಕ್ಷಿದಾರರುಗಳಿಗೆ ನ್ಯಾಯವನ್ನು ಕೊಡ್ಕೊಳ್ಳೋಕ್ಕೋಸ್ಕರ ಜಿಲ್ಲೆಯಿಂದ ಜಿಲ್ಲೆಗೆ ವಕೀಲರು ಸಂಚಾರ ಮಾಡ್ತಾರೆ. ಅದನ್ನು ಕೂಡ ಹಾಗಾಗಿ ಪ್ರತಿನಿತ್ಯ ಅವರಿಗೆ ಈ ಟೋಲ್ ಕಟ್ಟಕ್ಕೆ ಕಷ್ಟ ಆಗೋದ್ರಿಂದ ಅದನ್ನು ತಾವು ಮನಸ್ಸಿನಲ್ಲಿ ಇಟ್ಕೊಬೇಕು ಅಂತ ನಾನು ಪ್ರಾರ್ಥಿಸ್ಕೊಳ್ತೇನೆ. ಬೆಂಗಳೂರು ಹಾಗೂ ಇತರ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ವಕೀಲರ ಭವನ ನಿರ್ಮಾಣಕ್ಕೆ ನಿವೇಶನವನ್ನು ಕಾಯ್ದಿರಿಸಿಕೊಡಬೇಕು ಅಂತ ಕೂಡ ನಾನು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಕೇಳ್ಕೊತೀನಿ. ಹಾಗೂ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ವಕೀಲರ ಗೃಹ ನಿರ್ಮಾಣಕ್ಕಾಗಿ ನಿವೇಶನಗಳನ್ನ ವಿಶೇಷ ಅನುದಾನದಲ್ಲಿ ನೆರವೇರಿಸಿಕೊಡಬೇಕು. ಇವತ್ತಿನ ದಿನ 50% ವಕೀಲರು ಸದೃಢತೆಯಿಂದ ಇದೆ. ಇನ್ನೂ 50 ಭಾಗ ವಕೀಲರುಗಳಿಗೆ ನಿವೇಶನದ ಕೊರತೆ ಇದೆ. ಹಾಗಾಗಿ ತಮ್ಮ ಅವಧಿನಲ್ಲಿ ಬಿಟ್ಟರೆ ಇದು ಇನ್ಯಾವ ಅವಧಿನಲ್ಲೂ ಕೂಡ ಆಗಲ್ಲ ಅನ್ನುವಂಥ ಅರಿವಿನಿಂದ ನಾವು ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ತುಂಬ ಕಷ್ಟಪಟ್ಟು ಆಯೋಜಿಸ್ತೀವಿ. ದಯವಿಟ್ಟು ಇದನ್ನು ನೆರವೇರಿಸಿಕೊಡಬೇಕು. ಹಾಗೂ ಕೊನೆಯದಾಗಿ ವಕೀಲರಿಗಾಗಿ ಅವರು ವಯಸ್ಸಾದಂಥ ವೃದ್ಧಾಪ್ಯದಲ್ಲಿ ಮಕ್ಕಳು ಮದುವೆ ಮಾಡಿ ಕಳಿಸಿದ ಸಂದರ್ಭದಲ್ಲಿ ನಮಗೆ ರಿಟೈರ್ಮೆಂಟ್ ಆದಾಗ ಯಾವುದೇ ನಮಗೆ ಪೆನ್ಷನ್ ಬರೋದಿಲ್ಲ. ಹಾಗಾಗಿ ಕಷ್ಟಪಟ್ಟು ಕೊನೆಯಲ್ಲಿ ನಾವು ಉಳಿಸಿರುವಂಥ ಹಣ ಅಂದರೆ ನಮ್ಮ ವಕೀಲರ ಕಲ್ಯಾಣ ನಿಧಿ ಹಣ, ಅದು ಕೊನೆಯಲ್ಲಿ ಅವರು 65 ವರ್ಷ ಆದಮೇಲೆ ಬರುವಂಥದ್ದು ಬರೀ 8 ಲಕ್ಷ ಮಾತ್ರ. ಆ 8 ಲಕ್ಷ ತಗೊಂಡು ಎಷ್ಟೋ ನಮ್ಮ ವಕೀಲರುಗಳು ಏನು ಮಕ್ಕಳನ್ನು ಮದುವೆ ಮಾಡಿ ಅದನ್ನು ಆ ದುಡ್ಡನ್ನು ಕೂಡ ಖಾಲಿ ಮಾಡಿಕೊಂಡಿರ್ತಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ವಕೀಲರಿಗಾಗಿ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಿಕೊಡಬೇಕು. ಅವರಿಗೆ ಈ ನಮ್ಮ ಬೇಡಿಕೆ ಕಷ್ಟ ಆದರೂ ಕೂಡ ಅವರು ಇಷ್ಟಪಟ್ಟು ಮಾಡ್ತಾರೆ ಅನ್ನುವಂಥದ್ದು ಕೂಡ ನಮ್ಮ ಎಲ್ಲರ ಮನಸ್ಸಿನಲ್ಲಿದೆ. ಹಾಗೂ ಕೊನೆಯದಾಗಿ ಪದವೀಧರರ ಹಾಗೂ ಶಿಕ್ಷಕರಿಗಾಗಿ ಮೀಸಲಿರುವ ವಿಧಾನ ಪರಿಷತ್ ಸದಸ್ಯತ್ವದ ಮಾದರಿಯಂತೆ ನಮ್ಮ ವಕೀಲರ ಸಮುದಾಯಕ್ಕೂ ವಿಧಾನ ಪರಿಷತ್ನ ಸದಸ್ಯತ್ವವನ್ನು ಮೀಸಲಿಡಬೇಕು ಅಂತ ಕೇಳ್ಕೊತೀನಿ. ಏಕೆಂದರೆ ನಮ್ಮನ್ನು ಪ್ರತಿನಿಧಿಸುವಂಥ ಒಬ್ಬರು ಶಾಸಕರು ಇದ್ದರೆ ಅವರಾದರೂ ನಮ್ಮ ಬೇಡಿಕೆಗಳನ್ನ ತಮ್ಮಲ್ಲಿ ಮನವಿ ಮಾಡೋದಕ್ಕೆ ವಿಧಾನಸಭೆಯಲ್ಲಿ ಅವಕಾಶ ಇರುತ್ತೆ. ಇಲ್ಲಾಂದರೆ ನಾವು ಈ ರೀತಿ 14 ವರ್ಷಗಳ ವನವಾಸ ಪಟ್ಟು ಈ ರೀತಿ ನಾವು ನಿಮಗೆ ಈ ಒಂದು ವಿಚಾರವನ್ನು ಮಂಡನೆ ಮಾಡಬೇಕಾಗುತ್ತೆ. ಹಾಗಾಗಿ ಅದನ್ನು ಕೂಡ ನೆರವೇರಿಸಿಕೊಡ್ಬೇಕು ಅಂತೇಳಿ ನಮ್ಮ ರಾಜ್ಯ ವಕೀಲ ಪರಿಷತ್ನ ಹಾಗೂ ಮೈಸೂರು ವಕೀಲ ಸಂಘದ ಸದಸ್ಯರೂ ಆಗಿರುವಂಥ ಮಾನ್ಯ ಹಿರಿಯ ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಾವು ಇದೆಲ್ಲ ಬೇಡಿಕೊಂಡು ಈ ನಮ್ಮ ಬಹು ಮುಖ್ಯವಾದ ಬೇಡಿಕೆಗಳನ್ನು ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಅವರ ನೇತೃತ್ವದ ಸರ್ಕಾರ ಈಡೇರಿಸುತ್ತದೆ ಎಂಬ ಭರವಸೆಯನ್ನು ನಮ್ಮ ವಕೀಲರ ಸಮುದಾಯ ಹೊಂದಿದೆ. ವಕೀಲ ವೃತ್ತಿಯು ಗುರು ಶಿಷ್ಯ ಪರಂಪರೆಯ ವೃತ್ತಿಯಾಗಿದ್ದು ಇದು ಈ ವಿಶೇಷ ಸಮ್ಮೇಳನಕ್ಕೆ ರಾಜ್ಯದ ವಿವಿಧ ಜಿಲ್ಲಾ ಮತ್ತು ತಾಲೂಕುಗಳಿಂದ ಆಸಕ್ತಿ ವಹಿಸಿ ಭಾಗವಹಿಸಲು ಆಗಮಿಸಿರುವ ಸಾವಿರಾರು ವಕೀಲ ಸಹೋದರ ಸಹೋದರಿಯರು 2 ದಿನಗಳ ಐತಿಹಾಸಿಕ ಸಮ್ಮೇಳನ ಮುಗಿಸುವುದರೊಳಗೆ ಸವಿನೆನಪಿನ ಜ್ಞಾನ ಸಾಗರದ ವೃತ್ತಿಯನ್ನು ಕಟ್ಟಿಕೊಂಡು ಹರ್ಷದಿಂದ ತೆರಳು ಎಂದು ಆಶಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಆಯೋಜಿಸಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣೀಭೂತರಾಗಿರುವಂಥ ಎಲ್ಲರಿಗೂ ಹೃದಯಪೂರ್ವಕ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ 2 ದಿನಗಳ ಸಮ್ಮೇಳನ ಎಲ್ಲರಿಗೂ ವೃತ್ತಿ ಗೌರವ, ಆತ್ಮಗೌರವ ಮೂಡಿಸುವ ಸ್ಫೂರ್ತಿಯ ಸೆಲೆಯಾಗಲಿ, ವಕೀಲಿ ವೃತ್ತಿ ನೆಮ್ಮದಿಯ ನೆಲೆಯಾಗಲೆಂದು ಆಶಿಸುತ್ತಾ ನಮ್ಮ ರಾಜ್ಯ ವಕೀಲರ ಪರಿಷತ್ತು ಎಂದೆಂದಿಗೂ ಪ್ರತಿ ವಕೀಲರ ಶ್ರೇಯೋಭಿವೃದ್ಧಿಗೆ ಅವಿರತ ಶ್ರಮಿಸಿದೆಂಬ ಭರವಸೆ ನೀಡುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಸೇವೆ ಮಾಡುವ ಅವಕಾಶ ಸಿಗಲೆಂದು ಬೇಡುತ್ತಾ ಎಲ್ಲರಿಗೂ ಸ್ಥಿರವಾಗಿ ನಮಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸುತ್ತಿದ್ದೇನೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವರ ಶಿಷ್ಯನೂ ಆಗಿರುವಂಥ ಶರೀಫ್ ಅವ್ರನ್ನ ನೆನೆಸ್ಕೋಬೇಕಾದ್ದು ನಮ್ಮೆಲ್ಲರ ಒಂದು ಧರ್ಮ. ಏಕೆಂದರೆ ನಾವೆಲ್ಲ ಇವತ್ತು
ಬರೀ 6 ದಿನಗಳಲ್ಲಿ ನಾವು ವೆನ್ಯೂನ ಚೇಂಜ್ ಮಾಡಿದ್ದೀವಿ. ಚಾಮುಂಡಿ ವಿಹಾರ್ ಇಂಡೋರ್ ಸ್ಟೇಡಿಯಂನಲ್ಲಿ ನಾವು ಫಿಕ್ಸ್ ಮಾಡಿದ್ದೀವಿ. ನಾವು ಮುಖ್ಯಮಂತ್ರಿಗಳ ಹತ್ರ ನಾವು ಪರ್ಮಿಷನ್ ತಗೊಂಡಿದ್ದ ಸಂದರ್ಭದಲ್ಲಿ ನಮ್ಮ ವಕೀಲರು ರಿಜಿಸ್ಟ್ರೇಷನ್ನು 15,850 ರಿಜಿಸ್ಟ್ರೇಷನ್ ಯಾವಾಗ ದಾಟು ನಮಗೆ ಅವತ್ತು ಜಾಗರಣೆಯಲ್ಲಿ ಸಾಕಾಗಲ್ಲ ಅಂತೇಳಿ ರಿಜಿಸ್ಟ್ರೇಷನ್ನ ಸ್ಟಾಪ್ ಮಾಡಿ ಇವತ್ತು 6 ದಿವಸದಲ್ಲಿ ಶರೀಫ್ ಅವರಿಗೆ ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯ ಕೊಡಲಿ ಅಂತಲೂ ಕೂಡ ನಾನು ನೆನೆಯುತ್ತಾ ಇವಾಗ ತಮ್ಮೆಲ್ಲರ ಪರವಾಗಿ ನಾನು ನಮ್ಮ ಬೇಡಿಕೆಗಳನ್ನು ಬಹಳ ತುಂಬು ಹೃದಯದಿಂದ 100ಕ್ಕೆ 100 ಅವರು ಮಾಡೇ ನಿಂತಾರೆ ಎಂಬ ಅಚಲವಾದ ನಂಬಿಕೆಯಿಂದ ನಿಮ್ಮೆಲ್ಲರ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಈ ಒಂದು ನನ್ನ ಮನವಿಯನ್ನು ಈಗ ಅರ್ಪಿಸ್ತಾ ಇದ್ದೇನೆ. ತಾವೆಲ್ಲರೂ ಎದ್ದು ನಿಂತು ಅವರಿಗೆ ನೀವೇ ಮನವಿ ಕೊಡ್ತಾ ಇದ್ದೀರಿ ರೀತಿಯಲ್ಲಿ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಶ್ರೀ ವಿಶಾಲ್ ರಘು ಎಚ್ ಅವರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ 1,20,000 ವಕೀಲರ ಪರವಾಗಿ ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದಗಳು ವಿಶಾಲ್ ರಘು ಅವರು. ಈಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ದಯಮಾಡಿ ಇಂದ ಬಂದು ದೀಪವನ್ನು ಬೆಳೆಸುವುದರ ಮುಖೇನ ಈ ಕಾರ್ಯಕ್ರಮದ ಸಾಂಪ್ರದಾಯಿಕ ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ವಿನಂತಿ. ಬಂಧುಗಳೇ, ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಗಣ್ಯರನ್ನ ಸ್ವಾಗತಿಸಿ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ 10ನೇ ಸಮಾವೇಶವಿದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಜ್ಯೋತಿ ಬೆಳಗುವುದರ ಮುಖೇನ ಉದ್ಘಾಟನೆಯಾಗ್ತಾ ಇದೆ. ಅಪಾರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳ ಮುಖೇನ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ತನ್ನದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿದೆ. ಸ್ಟೇಟ್ ಲೆವೆಲ್ 10 ಅಡ್ವೊಕೇಟ್ಸ್ ಕಾನ್ಫರೆನ್ಸ್ ಅಟ್ ಮೈಸೂರು ಈ ಒಂದು ಅಭೂತಪೂರ್ವ ಐತಿಹಾಸಿಕ ಕ್ಷಣ. ಈ ದೀಪ ಬೆಳಗಿಸೋದ್ರ ಮುಖೇನ ಸಂಘ ನಡೆದು ಬಂದ ದಾರಿಯನ್ನು ನಾವು ನೆನಪು ಮಾಡ್ಕೋಬಹುದು. ವಕೀಲರಿಗೆ ನಿವೃತ್ತಿ ವೇತನ, ಅವರ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ವಿಶೇಷವಾದಂತಹ ಸವಲತ್ತುಗಳು, ಅದರಲ್ಲಿಯೂ ಕೋವಿಡ್ ಸಂಕಷ್ಟದ ಕಾಲದಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಅಪಾರವಾದಂತಹ ಹಣದ ಸಹಾಯವನ್ನು ವಕೀಲರಿಗಾಗಿ ಮಾಡಿದೆ. 1926ರ ಸೆಪ್ಟೆಂಬರ್ 9ರಂದು ಇಂಡಿಯನ್ ಬಾರ್ ಕೌನ್ಸಿಲ್ ಆಕ್ಟ್ 1926 ಕೇಮ್ ಇಂಟು ಫೋರ್ಸ್. ಅಂದಿನಿಂದ ಇಂದಿನವರೆಗೂ ಸದೃಢವಾಗಿ ಬೆಳೆಯುತ್ತಾ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಬೆಳೆದಿದೆ. ಈಗಿನ ಮೈಸೂರು ಬಾರ್ ಅಸೋಸಿಯೇಷನ್ನ ಸಹಯೋಗದಲ್ಲಿ ಈ ಐತಿಹಾಸಿಕ ಕಾನ್ಫರೆನ್ಸ್ ಅನ್ನು ಆಯೋಜಿಸಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ಧನ್ಯವಾದ. ಬಂಧುಗಳೇ, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ 1972ರಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನೋಂದಣಿಯನ್ನು ಮಾಡಿಕೊಂಡು, ಇದು ನಿಜಕ್ಕೂ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಅತ್ಯಂತ ಹೆಮ್ಮೆಯ ವರ್ಷ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯ ಮಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಮೈಸೂರಿನ ಹೆಮ್ಮೆಯ ಮಗ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರಾಗಿದ್ದಂಥವರು ಮಾನ್ಯ ಮುಖ್ಯಮಂತ್ರಿಗಳು. ಈಗ ಸಭೆಯನ್ನು ಉದ್ಘಾಟಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟನಾ ಭಾಷಣವನ್ನು ಮಾಡಲಿದ್ದಾರೆ. ಬಂಧುಗಳೇ, ಸ್ವಾಗತಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ ಫಾರ್ ದಿ ಇನಾಗ್ಯುರಲ್ ಅಡ್ರೆಸ್. ನಮಸ್ಕಾರ.
ರಾಜ್ಯ ಮಟ್ಟದ ವಕೀಲರ 10ನೇ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಎಸ್ ಬೋಪಣ್ಣ ಅವರ, ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಪ್ರಸನ್ನ ಪಿ ವರಾಲೆ ಅವರೇ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅದರ ಅಧ್ಯಕ್ಷರಾದಂಥ ಮಾನ್ಯ ಮನನ್ ಕುಮಾರ್ ಮಿಶ್ರಾ ಅವರ, ಕರ್ನಾಟಕ ರಾಜ್ಯದ ಕಾನೂನು ಮತ್ತು ಸಂಸದೀಯ ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀಲ್ ಅವರೇ, ಈ ಸಮಾವೇಶದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ವಿಶಾಲ ರಘು ಅವರೇ, ನ್ಯಾಯಮೂರ್ತಿಗಳಾದಂಥ ಶ್ರೀ ಎ ಸೋಮಶೇಖರ್ ಅವರೇ, ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರೇ, ಅಡ್ವೊಕೇಟ್ ಜನರಲ್ ಅವರಾದಂಥ ಶ್ರೀ ಶಶಿ ಕಿರಣ್ ಶೆಟ್ಟಿ ಅವರೇ, ಕರ್ನಾಟಕ ಅಲ್ಲ ಭಾರತದ ವಕೀಲರ ಪರಿಷತ್ತಿನ ಉಪಾಧ್ಯಕ್ಷರಾದಂಥ ಶ್ರೀ ಎಸ್ ಪ್ರಭಾಕರನ್ ಅವರೇ, ಮೈಸೂರು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದಂಥ ಮಹದೇವಸ್ವಾಮಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನ್ಯಾಯಾಧೀಶರುಗಳೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ವಕೀಲ ಬಂಧುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ವೃತ್ತಿ ಬಾಂಧವರೇ, ಮಾಧ್ಯಮದ ಗೆಳೆಯರು, ಈ 10ನೇ ರಾಜ್ಯ ಮಟ್ಟದ ವಕೀಲರ ಸಮಾವೇಶವನ್ನು ಅತ್ಯಂತ ಸಂತೋಷದಿಂದ ಎಲ್ಲ ಮುಖ್ಯ ಅತಿಥಿಗಳ ಜೊತೆಯಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇನೆ. ಈ ಉದ್ಘಾಟನೆ ಮಾಡಲಿಕ್ಕೆ ಮತ್ತು ವಕೀಲರ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಅತೀವವಾದಂಥ ಸಂತೋಷ ಆಗ್ತಾ ಇದೆ. ಕಾರಣ ಎರಡು. ಒಂದು, ನಾನು ಕೂಡ ವಕೀಲನಾಗಿದ್ದಂಥವನು. ಮತ್ತೆ ಮೈಸೂರು ಬಾರ್ನಲ್ಲೇ ಪ್ರಾಕ್ಟೀಸ್ ಮಾಡಿದಂಥವನು. ಹಾಗಾಗಿ
14 ವರ್ಷಗಳ ನಂತರ ನಮ್ಮ ತವರು ಜಿಲ್ಲೆಯಲ್ಲಿ ಈ ವಕೀಲರ ಸಮಾವೇಶ ನಡೀತಾ ಇರತಕ್ಕಂಥದ್ದು ನನಗೆ ಇಮ್ಮಡಿ ಸಂತೋಷ ಆಗಿದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರಣಾಂತರದಿಂದ 14 ವರ್ಷಗಳಿಂದ ವಕೀಲರ ಸಮಾವೇಶ ನಡೀಲಿಲ್ಲ. ನನ್ನ ಪ್ರಕಾರ ಕನಿಷ್ಠ 2 ವರ್ಷಕ್ಕೊಮ್ಮೆ ನಡೀಬೇಕು ಇದು. ವಕೀಲರು ಅವರು ಬರೀ ಅವ್ರ ಸಮಸ್ಯೆಗಳನ್ನು ಅಷ್ಟೇ ಚರ್ಚೆ ಮಾಡಲಿಕ್ಕೋಸ್ಕರ ಅಲ್ಲ, ಇಡೀ ಸಮಾಜದ ಬಗ್ಗೆ, ಕಕ್ಷಿಗಾರರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ, ಆಮೇಲೆ ವಕೀಲರ ಸಮಸ್ಯೆಗಳನ್ನು ಕೂಡ ಅಂತಿಮವಾಗಿ ಚರ್ಚೆ ಮಾಡಲಿಕ್ಕೆ ಆಗಿಂದಾಗೆ ನಡೀತಾ ಇರಬೇಕು. ಈಗ ಇವತ್ತು ನಮ್ಮ ವಿಶಾಲ್ ರಘು ಅವರು ಇವತ್ತಿನ ಸಮಾವೇಶದಲ್ಲಿ ಕೆಲವು ವಿಚಾರಗಳನ್ನು, ಕೆಲವು ಬೇಡಿಕೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಎಲ್ಲ ಬೇಡಿಕೆಗಳನ್ನು ಒಮ್ಮೆಲೇ ಈಡೇರಿಸಲಿಕ್ಕೆ ಸಾಧ್ಯ ಆಗದೇ ಇರಬಹುದು, ಆದರೆ ಕೆಲವು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಮುಖ್ಯವಾಗಿ ವಕೀಲರ ರಕ್ಷಣೆ ಕಾಯ್ದೆ ನಾನು ಬೆಳಗಾವಿ ಅಧಿವೇಶನದಲ್ಲಿ ಇದರ ಬಗ್ಗೆ ಮಾತನಾಡಿದ್ದೆ. ಕೆಲವು ಕಾರಣಗಳಿಂದ ಅದನ್ನು ಮೊದಲನೇ ಅಧಿವೇಶನದಲ್ಲಿ ಪಾಸ್ ಮಾಡೋಕ್ಕಾಗಲಿಲ್ಲ. ಎರಡನೇ ಅಧಿವೇಶನದಲ್ಲಿ, ಮುಂದೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಪಾಸ್ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ವಕೀಲರಿಗೆ ವೃತ್ತಿ ಮಾಡುವಾಗ ಬರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ ನಾನು. ಅದರಿಂದ ನನ್ನ ಸಹಮತ ಇದೆ. ಅದರಿಂದ ಇದ್ರ ಬಗ್ಗೆ ಯಾರೂ ಕೂಡ ಸಂಶಯ ಪಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಬಹಳ ಮುಖ್ಯವಾಗಿ ಏನಪ್ಪ, ಏನು 6ನೇ ಬಗ್ಗೆ ಏನು ಹೇಳಿದರು? ನೋಡ್ತೀನಿ ಅದನ್ನು. ಭಾಗ್ಯ ಕೊಟ್ಟಿದ್ದೀವಲ್ಲ, ಇದು 6ನೇ ಭಾಗ್ಯ. 6ನೇ ಭಾಗ್ಯ ಅಲ್ಲ, ಅನೇಕ ಭಾಗ್ಯಗಳು ಕೊಟ್ಟಿದ್ದೀವಿ. ಇಂದಿನ ಸರ್ಕಾರದಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ದು 158 ಭರವಸೆಗಳನ್ನು ಕೊಟ್ಟಿದ್ದೇವೆ. ಈಗಲೂ ಕೂಡ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅವೆಲ್ಲನೂ ಕೂಡ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ವಕೀಲರಿಗೆ ರಕ್ಷಣೆ ಮಾಡ್ತಕ್ಕಂಥ ಕಾಯ್ದೆ ಮಾಡಿದ್ರೆ 6ನೇ ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಹೇಳುತ್ತೆ. ಆಮೇಲೆ ವಕೀಲರ ಪರಿಷತ್ತಿಗೆ, ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಜಾಗ ಇಲ್ಲ. ಹೈಕೋರ್ಟ್ನಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹೈಕೋರ್ಟ್ ಕಟ್ಟಡದಲ್ಲೇ ನಮಗೆ ಒಂದು ಸ್ವಂತ ಕಟ್ಟಡ ಬೇಕಾಗ್ತದೆ ಅಂತಕ್ಕಂಥ ಮಾತನಾಡಿದರೆ ನಿಜವಾಗೂ ಕೂಡ ಬೇಕಾಗ್ತದೆ. ಬೆಂಗಳೂರಿನಲ್ಲಿ ಜಾಗದ ಸಮಸ್ಯೆ ಇದೆ. ನಾನು ನಿಮಗೆ ಜಾಗ ಕೊಡಲಿಕ್ಕೆ ತಯಾರಾಗಿದ್ದೀನಿ.
ಬಾರ್ ಕೌನ್ಸಿಲ್, ಬೆಂಗಳೂರು ಬಾರ್ ಕೌನ್ಸಿಲ್ಗೆ ಜಾಗ ಕೊಡಲಿಕ್ಕೆ ತಯಾರಾಗಿದ್ದೀನಿ. ಕರ್ನಾಟಕ ಬಾರ್ ಕೌನ್ಸಿಲ್ಗೆ ಜಾಗ ಕೊಡಲಿಕ್ಕೆ ತಯಾರಾಗಿದ್ದೀನಿ. ನೀವು ಎಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಕೂಡ ಐಡೆಂಟಿಫೈ ಮಾಡಿ ಹೇಳಿದ್ರೆ ಆ ಜಾಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಉಳಿದ ಡಿಮ್ಯಾಂಡ್ಗಳಿದಾವಲ್ಲ ಅವನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ನೋಡ್ತೀನಿ. ಆಗ್ಬೋದಾ? ಕೆಲವು ಸುಮ್ಮನೆ ವಕೀಲರು ನೀವು ಆಮೇಲೆ ಮಾಡೋಣ. ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಎಲ್ಲ ನೋಡಿ ಮಾಡೋಣ. ನಡಿಯಪ್ಪ ಅಧ್ಯಕ್ಷ. ನಾನು ಯಾವುದನ್ನು ಕೂಡ ರೀಸನಬಲ್ ಆಗಿರ್ತಕ್ಕಂಥ ಒತ್ತಾಯಗಳನ್ನ ಇಲ್ಲ ಅಂತ ಹೇಳಲ್ಲ. ಯಾವುದು ರೀಸನಬಲ್ ಆಗಿದ್ದಾವೆ, ಯಾವುದು ಅಗತ್ಯ ಇದೆ, ಆ ಎಲ್ಲ ಒತ್ತಾಯಗಳನ್ನು ಕೂಡ ಮಾಡಿಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಸೊ ಅದರಿಂದ ನಾನು ಯಾವುದನ್ನು ಕೂಡ ನಕಾರಾತ್ಮಕವಾಗಿ ಮಾತಾಡಲ್ಲ. ಎಲ್ಲ ವಿಚಾರಗಳಿಗೂ ಕೂಡ ಸಕಾರಾತ್ಮಕವಾಗೇ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಕಾರಾತ್ಮಕ ಇಲ್ಲ, ಸಕಾರಾತ್ಮಕವಾಗಿ ಯೋಚನೆ ಮಾಡ್ತೇವೆ. ಆಯ್ತು. ಮಾನ್ಯ ಬಂಧುಗಳೇ, ಈ ಥರದ ವಕೀಲರ ಸಮಾವೇಶ ಇವತ್ತು 2 ದಿನಗಳ ಕಾಲ ನಡೆಸ್ತೀರಿ. ಇವತ್ತು ಮತ್ತು ನಾಳೆ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀರಿ. ಅವು ನಿಮ್ಮ ಚರ್ಚೆಗಳು ಮತ್ತು ತೀರ್ಮಾನಗಳು ಸಮಾಜಮುಖಿಯಾಗಿ ಇರಲಿ ಅಂತೇಳಿ ನಾನು ಆಶಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ. ನಾವೆಲ್ಲರೂ ಕೂಡ ಸಂವಿಧಾನವನ್ನು ಒಪ್ಕೊಂಡಿರೋದ್ರಿಂದ ಸಂವಿಧಾನದ ಧ್ಯೇಯೋದ್ದೇಶಗಳಿಗೆ ಭದ್ರಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ವೃತ್ತಿನಲ್ಲಿ ಕೆಲಸ ಮಾಡಲಿ, ಎಲ್ಲರ ಜವಾಬ್ದಾರಿ. ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಒಂದು ರೀತಿಯಲ್ಲಿ ನ್ಯಾಯದಾನ ಇತ್ತು. ಸಂವಿಧಾನ ಬಂದ ಮೇಲೆ ನ್ಯಾಯದಾನ ಬೇರೆ ಬೇರೆ ತರ ಇದೆ ಅಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ನ್ಯಾಯದಾನ ಬೇರೆ ತರ ಇತ್ತು, ಸ್ವಾತಂತ್ರ್ಯ ಬಂದ ಮೇಲೆ ಬೇರೆ ತರ ಆಗಿದೆ. ಬ್ರಿಟಿಷ್ನವ್ರ ಕಾಲದಲ್ಲಿ ಒಂಥರ ಇತ್ತು. ಆಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಒಂದು ರೀತಿ ನ್ಯಾಯದಾನ ನಡೀತಾ ಇದೆ. ಅದಕ್ಕಿಂತ ಹಿಂದೆ ಬ್ರಿಟಿಷ್ನವರು ಕಾನೂನುಗಳನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಕಾನೂನುಗಳನ್ನು ಮಾಡಿದ್ದು, ಕೋರ್ಟ್ಗಳನ್ನು ಸ್ಥಾಪನೆ ಮಾಡಿದ್ದು, ಅಲ್ಲಿವರೆಗೆ ರಾಜ ಮಹಾರಾಜರುಗಳಿದ್ರಲ್ಲ ಈ ದೇಶದಲ್ಲಿ, ಅವ್ರು ತೀರ್ಮಾನ ಮಾಡ್ತಿದ್ರು. ಅವ್ರು ತೀರ್ಮಾನ ಮಾಡ್ತಿದ್ದದ್ದು ಯಾವ ರೀತಿ ಅಂತಂದ್ರೆ, ಮನುವಾದ ಇತ್ತಲ್ಲ, ಮನುವಾದದ ರೀತಿಯಲ್ಲಿ ತೀರ್ಮಾನ ಮಾಡ್ತಿದ್ರು. ಆ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ನ್ಯಾಯ ಸಿಕ್ತಿರಲಿಲ್ಲ ಅಂತ ಹೇಳಕ್ ಹೋಗಲ್ಲ ನಾನು. ಆದರೆ ಜಾತಿ ವ್ಯವಸ್ಥೆ ಬಲವಾಗಿದ್ದರಿಂದ ಒಂದೇ ತರದ ತಪ್ಪಿಗೆ ಬೇರೆ ಬೇರೆ ಶಿಕ್ಷೆಗಳಿರ್ತಾ ಇತ್ತು. ಶ್ರೀಮಂತ ವರ್ಗದವರಿಗೆ ಬೇರೆ ತರದ ಶಿಕ್ಷೆ, ಮೇಲ್ಜಾತಿಯವರಿಗೆ ಬೇರೆ ತರದ ಶಿಕ್ಷೆ, ಕೆಳವರ್ಗದವರಿಗೆ ಬೇರೆ ತರದ ಶಿಕ್ಷೆ, ಬಡವರಿಗೆ ಬೇರೆ ತರದ ಶಿಕ್ಷೆ ಇರ್ತಾ ಇತ್ತು. ಆದರೆ ಸಂವಿಧಾನ ಬಂದ ಮೇಲೆ ನಾವು ಆರ್ಟಿಕಲ್ 14ನಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಒಪ್ಪಿಕೊಂಡಿದ್ದೀವಿ. ಯಾರೇ ಎಷ್ಟೇ ದೊಡ್ಡವರಾಗಿರಲಿ, ಶ್ರೀಮಂತರಾಗಿರಲಿ,
ಎಲ್ರಿಗೂ ಒಂದೇ ಕಾನೂನು ದೃಷ್ಟಿನಲ್ಲಿ ಎಲ್ಲರೂ ಸಮಾನ. ಇದು ಮೊದಲಿತ್ತ ಇರಲಿಲ್ಲ. ಈಗ ಎಲ್ಲರೂ ಸಮಾನರು ಕಾನೂನು ದೃಷ್ಟಿನಲ್ಲಿ. ಕಾನೂನು ವಿತರಣೆ ಎಲ್ರಿಗೂ ಕೂಡ ಸಮಾನವಾಗಿ ಆಗಬೇಕು, ಎಲ್ರಿಗೂ ನ್ಯಾಯ ಸಿಗಬೇಕು. ಇದು ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥ ವಿಚಾರ. ಇವತ್ತು ಬಹಳ ಜನ ನಮ್ಮ ಬಾರ್ ಕೌನ್ಸಿಲ್ನಿಂದ ಅನೇಕ ಜನ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ, ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ, ಇಲ್ಲಿ ಸದಸ್ಯರಾಗಿದ್ದಂಥವರು ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ, ಸೀನಿಯರ್ ವಕೀಲರುಗಳಾಗಿದ್ದಾರೆ, ಅಡ್ವೊಕೇಟ್ ಜನರಲ್ಗಳಾಗಿದ್ದಾರೆ, ಭಾಳ ಜನ ಈ ಥರದೆಲ್ಲ ಆಗಿದ್ದಾರೆ. ಅಂಥ ಪ್ರತಿಭಾವಂತರನ್ನ, ಬುದ್ಧಿವಂತರನ್ನ, ಅಂಥ ವಕೀಲರುಗಳನ್ನು ನಮ್ಮ ಕರ್ನಾಟಕ ಬಾರ್ ಕೌನ್ಸಿಲ್ ಕಳಿಸ್ಕೊಟ್ಟಿದೆ ಅಂತಕ್ಕಂಥದ್ದು ಹೆಮ್ಮೆಯ ವಿಚಾರ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಭಾಳ ಜನ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳಾಗಿದ್ದಾರೆ, ಭಾಳ ಜನ ಹೈಕೋರ್ಟಿನ ಜಡ್ಜಸ್ಗಳಾಗಿದ್ದಾರೆ, ಭಾಳ ಜನ ತಜ್ಞ ವಕೀಲರುಗಳಾಗಿದ್ದಾರೆ, ಭಾಳ ಜನ ಪ್ರತಿಭಾವಂತ ವಕೀಲರುಗಳಾಗಿದ್ದಾರೆ. ಕರ್ನಾಟಕದಲ್ಲಿ ಅನೇಕ ಜನ ಪ್ರತಿಭಾವಂತ ವಕೀಲರುಗಳು, ಜಡ್ಜಸ್ಗಳು ಇವರೆಲ್ಲ ಕೂಡ ಆಗಿದ್ದಾರೆ. ಅದಕ್ಕೆ ನಾನು ಕರ್ನಾಟಕದ ಎಲ್ಲ ವಕೀಲರಿಗೆ ನನ್ನ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರೂ ಕೂಡ ಸಮಾಜದಲ್ಲಿ ದಡ್ಡರೂ ಅಲ್ಲ, ಬುದ್ಧಿವಂತರು ಅಲ್ಲ. ಅವಕಾಶಗಳು ಯಾರು ವಂಚಿತರಾಗಿರ್ತಾರೆ ಅವರು ದಡ್ಡರಾಗ್ತಾರೆ, ಯಾರಿಗೆ ಅವಕಾಶಗಳು ಸಿಗ್ತವೆ ಅವರು ಬುದ್ಧಿವಂತರಾಗ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಸಂವಿಧಾನದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿರೋದ್ರಿಂದ ಎಲ್ಲರೂ ಕೂಡ, ಕೆಳವರ್ಗದವರು ಕೂಡ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ, ಉನ್ನತ ಸ್ಥಾನಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾನು ಮೈಸೂರು ಬಾರ್ ಬಂದಾಗ ಕುರುಬರಲ್ಲಿ ಒಬ್ಬನೇ ಒಬ್ಬ ಅಡ್ವೊಕೇಟ್ ಇದ್ದವನ್ನ. ಇವತ್ತು ಎಷ್ಟು ಜನ ಇದ್ದಾರೆ? ಒಬ್ಬನೇ ಅಡ್ವೊಕೇಟ್ ಇಡೀ ಮೈಸೂರು ಬಾರ್ನಲ್ಲಿ. ಆ ಲಿಂಗಯ್ಯ ಅಂತ ಒಬ್ಬ ಒಳ್ಳೆ ಲಿಂಗಯ್ಯ ಅಂತ ಇದ್ರು, ಬರ್ತಾನೆ ಇರಲಿಲ್ಲ ಆ ಸಮಯ ಗಿರಾಕಿ. ನಾನು ಒಬ್ಬನೇನೆ. ಆಮೇಲೆ ನಾನು ಮೈಸೂರು ಬಾರ್ ಅಸೋಸಿಯೇಷನ್ ಸೆಕ್ರೆಟರಿ ಆಗ್ಬಿಟ್ಟೆ ಆಮೇಲೆ. ಸೊ ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಸಮಾಜದಲ್ಲಿರ್ತಕ್ಕಂಥ ಕೆಳವರ್ಗದವರು, ತಳ ಸಮುದಾಯದವರು ಕೂಡ ವಕೀಲರಾಗ್ತಕ್ಕಂಥ ಪರಿಸ್ಥಿತಿ. ಹಿಂದೆ ಒಂದು ಕಾಲ ಇತ್ತು, ಎಲ್ಲ ಮೇಲ್ವರ್ಗದವರೇ ವಕೀಲರುಗಳಾಗಿದ್ರು. ಅಪ್ಪ ಆದರೆ ಮಗ, ಮಗ ಆದರೆ ಮೊಮ್ಮಗ, ಮೊಮ್ಮಗ ಆದರೆ ಮರಿಮಗ, ಇವರೇ ವಕೀಲರುಗಳಾಗ್ತಿದ್ರು. ನಾನು ಲಾಯರ್ ಆಗಿ ಹೊಸ್ದಾಗಿ ಬಂದಾಗ ನಮ್ಮ ಸೀನಿಯರ್ ಹೇಳ್ತಿದ್ರು, ನೋಡಪ್ಪ ಕೆಲವು ಲಾಯರ್ಗಳೆಲ್ಲ ಹೇಳ್ತಾರೆ, ಈ ದಪ್ಪ ಪುಸ್ತಕಗಳಲ್ಲಿ ಆ ಮೇಲ್ಗಡೆ ಇದೆಯಲ್ಲ, ಆ ದಪ್ಪ ಪುಸ್ತಕಗಳು ಕಕ್ಷಿಗಾರರಿಗೆ, ಅದರಲ್ಲಿ ವಾದ ಮಾಡಿದ್ರೆ 100ಕ್ಕೆ 100 ನಿನ್ನ ಕೇಸ್ ಗೆದ್ದಾಗೆ ಅಂತ ತಿಳ್ಕಪ್ಪ ಅಂತ ಹೇಳ್ತೀವಿ. ಆಮೇಲೆ ಆ 2ನೇ ಲೈನ್ನಲ್ಲಿ ಇದೆಯಲ್ಲ, ಅವು ಹೋದರೆ ಗೆಲ್ಬಹುದು, ಸೋಲ್ಬಹುದು. ಆ 3ನೇ ಲೈನ್ ಇದ್ದಾವಲ್ಲ, ಆ ಪುಸ್ತಕಗಳಲ್ಲಿ ವಾದ ಮಾಡಿದ್ರೆ ಸೋಲು ಗ್ಯಾರಂಟಿ ಕಣೆಯ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಕಾಲ ಇತ್ತು. ಹಿಂದೆ ನಾನು ವಕೀಲರಾದಾಗ ಈ ಥರ ಹೇಳ್ತಾ ಇದ್ರು. ಆಮೇಲೆ ಕೆಳಜಾತಿಯವರಿಗೆ ವಕೀಲರಾಗೋದು ಬೇಡ ಅಂತಲೂ ಕೂಡ ಹೇಳೋರಿದ್ರು. ನನಗೆ ಅನುಭವ ಆಗಿದೆ. ನಮ್ಮೂರ್ಲಿ ಒಬ್ಬ ಚೆನ್ನಪ್ಪಯ್ಯ ಅಂತ ಇದ್ದ, ನಮ್ಮಪ್ಪ ಅವನ ಶಿಷ್ಯ. ಅವನು ಹೋಗಿ ಕೇಳೋನೆ, ನನ್ನ ಮಗ ಲಾವ್ ಓದಬೇಕು ಅಂತ ಇದ್ದಾನೆ, ಏನು ಮಾಡೋದು ಶಾನ್ಭೋಗ್ರೆ ಅಂತ ಕೇಳೋನೆ. ಏಯ್ ಎಲ್ಲರೂ ಉಂಟು, ಕುರುಬರು ಲಾಯರ್ ಆಗಕ್ಕಾಗ್ತೀನೆಯ, ಲಾವ್ ಓದಿಸ್ಬೇಡ ಅಂತ ಹೇಳ್ಬಿಟ್ಟವನೆ. ಅವನು ಮಾತು ಕೇಳ್ಕೊಂಡು ನಮ್ಮ ಅಪ್ಪ ಯಾವ ಕಾರಣಕ್ಕೂ ಲಾವ್ ಓದಬೇಡ ಅಂತ ಹೇಳ್ಬಿಟ್ಟಿದ್ದ. ಒಂದು ವೇಳೆ ಆ ಚೆನ್ನಪ್ಪಯ್ಯನ ಮಾತು ಕೇಳ್ಕೊಂಡು ನಾನು ಲಾವ್ ಓದಿ ಹೋಗಿದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ಕಾಯ್ತಿತ್ತ? ಸಾಧ್ಯ ಆಯ್ತಿತ್ತ?
ಅದರಿಂದ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಈ ಥರದ ಪಟ್ಟಭದ್ರ ಹಿತಾಸಕ್ತರು ಎಲ್ಲ ಕಾಲದಲ್ಲೂ ಕೂಡ ಇರ್ತಾರೆ, ಎಲ್ಲ ಸಂದರ್ಭಗಳಲ್ಲೂ ಕೂಡ, ಎಲ್ಲ ಕಾಲದಲ್ಲೂ ಕೂಡ ಇರ್ತಾರೆ. ಇವತ್ತು ಬಾಬಾ ಸಾಹೇಬ್ ಇವರು ಅಂಬೇಡ್ಕರ್ ಅವರು ದಲಿತ ಜನಾಂಗದಿಂದ ಬಂದಂಥವ್ರು. ಅವ್ರಿಗೆ ಅವಕಾಶ ಸಿಕ್ಕದೆ ಹೋಗಿದ್ರೆ, ಸಾವು ಮಹಾರಾಜ್, ಬರೋಡ ಮಹಾರಾಜ್ ಇಲ್ಲಿ ಹೋಗಿದ್ರೆ, ಅವರು ವಿದೇಶಕ್ಕೆ ಹೋಗಿ ಲಾವ್ ಓದ್ಕೊ ಬರದೆ ಹೋಗಿದ್ರೆ, ಅವರು ಮೇಧಾವಿ ಆಗದೆ ಹೋಗಿದ್ರೆ ಇಂಥ ಸಂವಿಧಾನ ಸಿಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಇಂಥ ಸಂವಿಧಾನ ಸಿಗ್ಲಿಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ಅದರಿಂದ ಇವತ್ತು ಈ ಸಂವಿಧಾನದ ಬಗ್ಗೆ ವಿರೋಧ ಮಾಡೋರು ಕೂಡ ಇದ್ದಾರೆ ಸಮಾಜದಲ್ಲಿ. ನಾನು ಚರ್ಚೆ ಮಾಡ್ತಾ ಕೆಲವರು ಹೇಳ್ತಾ ಇದ್ರು, ಈಗ ಕೆಲವರೆಲ್ಲ ಹುಷಾರಾಗಿರ್ಬೇಕು ನೀವು, ಯಾಕಂತಂದ್ರೆ ಆ ವಿದ್ಯಾರ್ಥಿ ದಶೆನಲ್ಲೇ ಸಂವಿಧಾನದ ವಿರುದ್ಧವಾಗಿ ತಲೆ ಕೆಡಿಸ್ಬಿಟ್ಟಿರ್ತಾರೆ, ಅಂಥವ್ರನ್ನೇ ಜಡ್ಜ್ ಮಾಡಿಬಿಡ್ತಾರೆ. ಆಮೇಲೆ ಏನು ಮಾಡಬೇಕು? ನ್ಯಾಯ ಸಿಗ್ಬೇಕಲ್ಲ, ಬಡವರಿಗೆ ನ್ಯಾಯ ಸಿಗ್ಬೇಕಲ್ಲ, ದಲಿತರಿಗೆ ನ್ಯಾಯ ಸಿಗ್ಬೇಕಲ್ಲ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ನ್ಯಾಯ ಸಿಗ್ಬೇಕಲ್ಲ. ಇದು ಬಹಳ ಮುಖ್ಯ. ಎಳೆ ವಯಸ್ಸಿನಲ್ಲೇ, ಎಳೆ ಮನಸ್ಸಿನಲ್ಲೇ ದಾರಿ ತಪ್ಪಿಸ್ಬಿಡೋದು, ಸಂವಿಧಾನದ ವಿರುದ್ಧವಾಗಿ ಹೇಳ್ಕೊಟ್ಬಿಡೋದು, ಆಮೇಲೆ ಅವ್ರನ್ನೇ ಜಡ್ಜ್ ಮಾಡಿಬಿಡೋದು. ಮತ್ತೆ ನ್ಯಾಯ ಸಿಗುತ್ತದ? ಸಂವಿಧಾನಕ್ಕೆ ವಿರುದ್ಧವಾಗಿರೋರಿಂದ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯನಾ? ಬಡವರ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯನಾ? ಬಡವರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯನಾ? ಇದು ಇವತ್ತು ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಇಂಥ ವಿಚಾರಗಳ ಬಗ್ಗೆ ನೀವೆಲ್ಲ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಂಥ ಸಮಾವೇಶಗಳನ್ನು ಮಾಡುವಾಗ, ವಿಚಾರ ಸಂಕಿರಣಗಳನ್ನು ಮಾಡುವಾಗ ಇಂಥ ವಿಚಾರಗಳ ಬಗ್ಗೆ ಮಾಡಬೇಕು. ಸಂವಿಧಾನ ಇದೆಯಲ್ಲ, ಈ ನಮ್ಮ ಸಂವಿಧಾನವನ್ನು ಎಷ್ಟೇ ಕಷ್ಟ ಆದರೂ ಕೂಡ ರಕ್ಷಣೆ ಮಾಡಬೇಕಾದಂಥ, ಉಳಿಸ್ಕೊಳ್ತಕ್ಕಂಥ ಅಗತ್ಯ ಇದೆ. ವಕೀಲರುಗಳು ಆ ಕೆಲಸ ಮಾಡಬೇಕು. ನಾವು ಬರೀ ವಕೀಲರುಗಳೇ ಮಾಡಬೇಕು ಅಂತ ಹೇಳಲ್ಲ, ಎಲ್ಲರೂ ಮಾಡಬೇಕು. ಆದರೆ ವಕೀಲರ ಜವಾಬ್ದಾರಿ ಹೆಚ್ಚಿರ್ತದೆ. ನೀವೆಲ್ಲ ಕಾನೂನು ಓದಿರೋರು. ಸೊ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ, ಸಮಯ ಬಹಳ ನಿಗದಿ ಮಾಡಿದ್ದಾರೆ. ಹಾಗಾಗಿ ನಾನು ಹೆಚ್ಚು ಮಾತನಾಡೋಕ್ಕೆ ಸಮಯ ತಗೊಂಡ್ರೆ ಇವೆಲ್ಲ ಅದು ಇಷ್ಟು ಮಾತ್ರ ಹೇಳ್ತೀನಿ. ಯಾರು ತಳವರ್ಗದ ಜನ ಇದ್ದಾರೆ, ಯಾರಿಗೆ ಶಕ್ತಿ ಇಲ್ಲ ಆರ್ಥಿಕವಾಗಿ, ಆ ಜನರ ಬಗ್ಗೆ ನಾವು ಸಿಂಪತಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಲ್ಲ. ನಾವು ಆ ಜನರಿಗೆ ಸಹಾಯ ಮಾಡ್ತಕ್ಕಂಥ ಮನಸ್ಸಿರ್ಬೇಕಾಗ್ತದೆ. ಆ ಮನಸ್ಸನ್ನು ಎಲ್ಲ ವಕೀಲರಿಗೂ ಕೂಡ ಬೆಳೆಸ್ಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಅದಕ್ಕೆ ಅಂಬೇಡ್ಕರ್ ಅವರು 25ನೇ ತಾರೀಕು ನವೆಂಬರ್ 1949 ಇಸ್ವಿನಲ್ಲಿ ಸಂವಿಧಾನ ಅಂಗೀಕಾರ ಆಗೋಕ್ಕಿಂತ ಮುಂಚಿತವಾಗಿ ಒಂದಿನ ಭಾಷಣ ಮಾಡಿದ್ದಾರೆ. ಲಾಸ್ಟ್ ಸ್ಪೀಚ್ ಆಫ್ ಡಾಕ್ಟರ್ ಅಂಬೇಡ್ಕರ್. ಇಟ್ ವಾಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್. ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ, ಆ ಭಾಷಣ ಓದಬೇಕು. ಅಂಬೇಡ್ಕರ್ ಅವರ ಭಾಷಣ ಓದಬೇಕು. ಆಗ ನಮ್ಮ ಸಾಮಾಜಿಕ ಜವಾಬ್ದಾರಿ ಹೆಚ್ಚಾಗ್ತದೆ ಅಂತಕ್ಕಂಥದ್ದು ನನ್ನ ಭಾವ. ನಾವೆಲ್ಲರೂ ಕೂಡ ಸಾಮಾಜಿಕ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಸಮಾಜ ನನಗೇನು ಮಾಡ್ತು ಅನ್ನೋದಕ್ಕಿಂತ ನಾನು ಸಮಾಜಕ್ಕೆ ಏನು ಮಾಡಿದೆ, ಸಮಾಜದ ಜನರಿಗೆ ಏನು ಮಾಡಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಆ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು ಅನ್ನೋ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಆಮೇಲೆ ಕೆಳ ಕೋರ್ಟ್ಗಳಲ್ಲಿ ಮೀಸಲಾತಿ ಇದೆ, ಮೇಲ್ಗಡೆ ಕೋರ್ಟ್ಗಳಲ್ಲಿ ಮೀಸಲಾತಿ ಇಲ್ಲ. ಸೊ ಅದು ಕೂಡ ಬರಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಯಾರು ಕೂಡ ತಪ್ಪು ತಿಳ್ಕೊಳ್ತಾರೆ.
ಅದು ಕೂಡ ಬರಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಅದು ಬಂದರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾದಂಥ, ಹೆಚ್ಚು ಉಪಯುಕ್ತವಾದಂಥ ನ್ಯಾಯದಾನ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ 10ನೇ ರಾಜ್ಯ ವಕೀಲರ ಸಮಾವೇಶದ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಿ ಮತ್ತೊಮ್ಮೆ ಅತ್ಯಂತ ಸಂತೋಷದಿಂದ ಈ ಸಮಾವೇಶವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ನಿಮಗೆಲ್ಲ ತಿಳಿಸಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಹೆಮ್ಮೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ 10ನೇ ಸಮಾವೇಶದಲ್ಲಿ ಉದ್ಘಾಟನೆ ನೆರವೇರಿಸಿದಂತಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರಾದಂತಹ ವಿಶಾಲ್ ರಘು ಹಾಗೂ ವೈಸ್ ಚೇರ್ಮನ್ ಆದ ಶ್ರೀ ವಿನಯ್ ಬಿ ಮಂಗಳೇಕರ್ ಅವರು ಗೌರವವನ್ನು ಸಂಘದ ವತಿಯಿಂದ ನೆರವೇರಿಸಬೇಕಾಗಿ ವಿನಂತಿ. ಅಭೂತಪೂರ್ವ ಉದ್ಘಾಟನಾ ಭಾಷಣಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವಾರ್ಪಣೆ ಸಂಘದ ವತಿಯಿಂದ ಚೇರ್ಮನ್ ಶ್ರೀ ಎಚ್.ಎಲ್. ವಿಶಾಲ ರಘು ಅಂಡ್ ವೈಸ್ ಚೇರ್ಮನ್ ಶ್ರೀ ವಿನಯ್ ಬಿ ಮಂಗಳೇಕರ್. ನುಡಿದಂತೆ ನಡೆಯುತ್ತಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನ ಸಲ್ಲಿಸಲಾಗ್ತದೆ. ಚಪ್ಪಾಳೆಗಳ ಮುಖೇನ ಜೊತೆಯಾಗೋಣ ಪ್ರೀತಿಯ ಬಂಧುಗಳೇ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸಂಕಷ್ಟಗಳನ್ನು ಅರಿತಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆನ ನೀಡಿದ್ದಾರೆ. ವಕೀಲರ ಪರಿಷತ್ತಿಗೊಂದು ಸೂರನ್ನ ನೀಡುವಂತಹ ಮಹಾ ಭರವಸೆಯನ್ನು ಇಟ್ಟಿದ್ದಾರೆ. ವಂದನೆಗಳನ್ನು ಸಲ್ಲಿಸೋಣ ಪ್ರೀತಿಯ ಬಂಧುಗಳೇ, ಚಪ್ಪಾಳೆಗಳ ಮುಖೇನ. ಗೌರವವನ್ನು ಸ್ವೀಕರಿಸಿದ ಮುಖ್ಯಮಂತ್ರಿಗಳಿಗೆ ಅನಂತ ವಂದನೆಗಳು. ಬಂಧುಗಳೇ, ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಹಾನರಬಲ್ ಮಿಸ್ಟರ್ ಜಸ್ಟಿಸ್ ಎ.ಎಸ್. ಬೋಪಣ್ಣ, ಜಡ್ಜ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬಂಧುಗಳೇ, he has given many landmark judgments during his career. Justice Bopanna is the first judge from Kodagu. ಚಪ್ಪಾಳೆ ಬರಲಿ ಮತ್ತಷ್ಟು ಮಗದಷ್ಟು. ಕರ್ನಾಟಕದ ಹೆಮ್ಮೆಯ ಕುವರ ಹಾನರಬಲ್ ಮಿಸ್ಟರ್ ಜಸ್ಟಿಸ್ ಎ.ಎಸ್. ಬೋಪಣ್ಣ. ಬಂಧುಗಳೇ, ಹಾಗೇನೆ it has been widely appreciated his immense contribution towards the establishment of the Bengaluru Mediation Center. So with a huge round of applause, let's welcome Honorable Mr. Justice A.S. Bopanna, Judge Supreme Court of India, for his address. ಎಲ್ಲರಿಗೂ ನಮಸ್ಕಾರ. ಮೈಸೂರಿನ ವಕೀಲರು ಹಾಗೂ ನಾಡಿನ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯ ಅವರೇ, ನಮ್ಮ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಯಾದ ಜಸ್ಟಿಸ್ ಪ್ರಸನ್ನ ವರಾಲೆ ಅವರೇ, ಜಸ್ಟಿಸ್ ಸೋಮಶೇಖರ್ ಅವರೇ, ಶ್ರೀ ಎಚ್.ಕೆ. ಪಾಟೀಲ್ ಲಾ ಮಿನಿಸ್ಟರ್, ಡಾಕ್ಟರ್ ಮಹಾದೇವಪ್ಪ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್, ಶ್ರೀ ಶಶಿಕಿರಣ್ ಶೆಟ್ಟಿ ಅಡ್ವೊಕೇಟ್ ಜನರಲ್, ಶ್ರೀ ಮನನ್ ಕುಮಾರ್ ಮಿಶ್ರಾ ಚೇರ್ಮನ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಶ್ರೀ ವಿಶಾಲ್ ರಘು ಚೇರ್ಮನ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್, ಸದಾಶಿವ ರೆಡ್ಡಿ ಭೋಜೇಗೌಡ್ರೆ ಹಾಗೂ ವೇದಿಕೆ ಮೇಲೆ ಇರುವ ಉಳಿದ ಎಲ್ಲ
ಗಣ್ಯರೇ, ಹಾಗೆ ವೇದಿಕೆ ಎದುರು ಇರುವಂಥ ಚೀಫ್ ಜಸ್ಟಿಸ್ ಅವರ ಮೇಡಮ್ ಹಾಗೂ ಮೈಸೂರಿನ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಹಾಗೂ ಅವರ ಟೀಮ್ ಆಫ್ ಜುಡಿಷಿಯಲ್ ಆಫೀಸರ್ಸ್, ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರೇ, ಆಹ್ವಾನಿತರೇ, ಬಹುಶಃ ಪೇಟದಿಂದ ಗುರ್ತ ಸಿಕ್ಕಿರ್ಲಿಕ್ಕಿಲ್ಲ, ಕರೆದು ಹೆಸರು ಹೇಳೋವರೆಗೂ ಬೋಪಣ್ಣ ಯಾರು ಅಂತ ಗೊತ್ತಾಗಿರ್ಲಿಕ್ಕಿಲ್ಲ. ಇದು ಬಹುಶಃ ಕಳೆದ ಈ ಸಮ್ಮೇಳನ ಬೆಳಗಾಂದಲ್ಲಾಗಿದೆ, ಈಗ ಮೈಸೂರಲ್ಲಿ ಅಂತ ಹೇಳಲಿಕ್ಕೆ ಇದೊಂದು ಸಂಕೇತ ಅಂತ ಕಾಣುತ್ತೆ. ಈ ಸಮಾರಂಭಕ್ಕೆ ನನ್ನ ಬರಬೇಕು ಅಂತ ಕೇಳ್ಕೊಳ್ಳಿಕ್ಕೆ ವಿಶಾಲ್ ರಘು ಅವರು ಹಾಗೂ ಅವರ ಸಹೋದ್ಯೋಗಿಗಳು ಡೆಲ್ಲಿಗೆ ಬಂದಿದ್ದರು. ನಾನು ಇನ್ಫ್ಯಾಕ್ಟ್ ಅವ್ರನ್ನ ಸಂಜೆ ಮನೆಗೆ ಬರಲಿಕ್ಕೆ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ. ಆದರೆ ನಾನು ಅವತ್ತಿನ ದಿವಸವೇ ಮಧ್ಯಾಹ್ನ ಚೇಂಬರಲ್ಲಿ ಕೂತಿದ್ದಾಗ ವಿಶಾಲ್ ರಘು ಅವರು ಮತ್ತು ಅವ್ರ ಸಹೋದ್ಯೋಗಿಗಳು ಚೇಂಬರ್ಗೆ ಬಂದರು. ಚೇಂಬರ್ಗೆ ಬಂದಾಗ ನಾನು ನಿಮಗೆ ಸಾಯಂಕಾಲ ಅಂತ ಹೇಳಿದ್ನಲ್ಲ ಅಂತ ಹೇಳಿದೆ ಅವರಿಗೆ. ಅವಾಗ ಅವ್ರು ಹೇಳಿದ್ರು, ನಮ್ಮ ಸಾಹೇಬ್ರಲ್ವಾ, ಬೈದ್ರೂ ಪರವಾಗಿಲ್ಲ ಅಂತ ಬಂದ್ಬಿಟ್ವೆ ಸ್ವಾಮಿ ಅಂತ. ನಾನು ಹೇಳಿದೆ ಅವ್ರಿಗೆ, ಬಂದಿದ್ರಲ್ಲಿ ತಪ್ಪೇನಿಲ್ಲ, ಸಂಜೆ ಬಂದಿದ್ರೆ ಒಂದು ಬಿಸ್ಕೆಟ್ ಕಾಫಿ ಕೊಡ್ತಿದ್ದೆ ಮನೆಯಲ್ಲಿ, ಇಲ್ಲೇನು ಕೊಡ್ಲಿಕ್ಕಾಗಲ್ಲ, ಬರೀ ನಾನು ಸ್ಮೈಲ್ ಮಾಡ್ಬೋದು, ಮಾತಾಡ್ಬೋದು ಅಷ್ಟೇ ಅಂತ. ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅವ್ರು ಬಂದಂಥ ಆತ್ಮೀಯತೆ. ಈಗ ನಮ್ಮ ಹುದ್ದೆ ಬೇರೆ ಇರ್ಬೋದು, ಆಫೀಸ್ ಬೇರೆ ಇರ್ಬೋದು, ಎಲ್ಲೋ ಇರ್ಬೋದು, ಅವರಿಂದ ನನಗೇನಾಗಬೇಕೆಲ್ಲ ನನ್ನಿಂದ ಅವ್ರಿಗೆ. ಬಟ್ ಆ ಆತ್ಮೀಯತೆಯನ್ನು ಇಟ್ಕೊಂಡಿದ್ದಾರೆ. ಯಾಕೆಂದರೆ ನಾನು ನಿಮ್ಮಾಗೆ ಒಂದು ದಿವಸ ಒಂದು 35-40 ವರ್ಷದ ಕೆಳಗೆ ಒಂದು ವಕೀಲನಾಗಿ ಶುರು ಮಾಡಿ ಇವತ್ತು ಈ ಹುದ್ದೆಗೆ ಬಂದಿರ್ಬೋದು. ಆದರೆ ಮೂಲತಃ ನಾನು ನಿಮಗೆ ಸೇರಿದವನೇ. ಅದರಿಂದ ಆ ಪ್ರೀತಿ ನಿಮ್ಮ ಬಾರ್ ಕೌನ್ಸಿಲ್ನ ಚೇರ್ಮನ್ನ ತಗೊಂಡು ನನ್ನ ಹತ್ರ ಬಂದಿದ್ದಾರೆ ಅಂದರೆ ನಿಮ್ಮ ಪ್ರತಿಯೊಬ್ಬರ ಪ್ರೀತಿಯು ನನಗಿದೆ ಅಂತ ನಾನು ಭಾವಿಸ್ಕೊಂಡು ಅದೇ ಗಳಿಗೆಯಲ್ಲಿ ಅವರಿಗೆ ಯಾವಾಗಂತ ಡೇಟ್ ಅಷ್ಟೇ ಕೇಳಿದೆ, ಬೇರೆ ಇನ್ನೇನೂ ಕೇಳಲಿಲ್ಲ. ನಾನು 12ನೇ ತಾರೀಕು ಶನಿವಾರ ಆದರೆ ನಾನು ಬಂದು ಹೋಗ್ತೀನಿ, ಯಾಕೆಂದರೆ ಭಾನುವಾರ ಮತ್ತು ಡೆಲ್ಲಿಗೆ ರೀಚ್ ಆಗೋದು ಕಷ್ಟ ಆಗುತ್ತೆ ಸೋಮವಾರದ ಮ್ಯಾಟ್ರಸ್ಸಿಗೆ. ಅದರಿಂದ ಆಯಿತು, ನೀವು 12ನೇ ತಾರೀಕು ಬೆಳಿಗ್ಗೆಂದು ಇದಕ್ಕೆ ಬನ್ನಿ ಅಂತ ಹೇಳಿದ್ರು. ಹಾಗೆ ಒಪ್ಪಿ ಬಂದಿದ್ದೇನೆ. ಆದರೆ ನನಗೆ ಅವರು ಈ ಪ್ರಮಾಣದಲ್ಲಿ ಮಾಡ್ತಾರೆ ಅಂತ ನನಗೆ ಸತ್ಯವಾಗಲೂ ಗೊತ್ತಿರಲಿಲ್ಲ. ನಾನು ಏನೋ ಒಂದು ಕಾನ್ಫರೆನ್ಸ್ ಅಂತ ಹೇಳುವಾಗ ಏನೋ ಒಂದು ಸ್ವಲ್ಪ ಜನ ಸೇರ್ತಾರೆ, ಯೂಶ್ವಲ್ ಮಾತಾಡ್ತೀವಿ ಹೊರಡ್ತೀವಿ ಅಂತ ಹೇಳುವಂಥದ್ದಿದೆ. ಬಟ್ ಇಷ್ಟೇ ಕೆಲವೇ ದಿನಗಳಲ್ಲಿ ಇಷ್ಟೆಲ್ಲ ಆರ್ಗನೈಸ್ ಮಾಡಿ, ಅದರಿಂದ ಆಗಲೇ ಅವ್ರು ಹೇಳಿದರು, ಮುಖ್ಯಮಂತ್ರಿಯವರು, ಕಾನೂನು ಮಂತ್ರಿಯವ್ರದ್ದು ಇದು ಭಾಳ ಬೆಂಬಲ ಇತ್ತು ಇದಕ್ಕೆ ಅಂತ. ಇಂಥದ್ದೊಂದು ಕಾನ್ಫರೆನ್ಸ್ ಮಾಡಿದ್ದಕ್ಕೆ ಮೊದಲು ನಾನು ಅವ್ರನ್ನ ಎಲ್ಲರನ್ನೂ ಅಭಿನಂದಿಸ್ತೇನೆ. ಈಗ ಇಂಥ ಸಮಾರಂಭದಲ್ಲಿ ಹೆಚ್ಚು ಮಾತಾಡುವಂಥದ್ದಂಥದ್ದು ಏನೂ ಇಲ್ಲ. ಆದರೆ ಒಂದು ಹೇಳಲಿಕ್ಕೆ ಬಯಸೋದು ನಾನು, ಏಕೆಂದರೆ ಈ ಪ್ರೀತಿ ವಿಶ್ವಾಸದ ಬಗ್ಗೆ ಮಾತಾಡಿ ಕೆಲವು ವರ್ಷದಿಂದ ನಾನು ನಿಮ್ಮ ಹಾಗೆ ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳಲಿಕ್ಕೆ. ಇವತ್ತು ನಾನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆಗಿರ್ಬೋದು, ಆದರೆ ನಿಮ್ಮಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಅದು ಕೃಷ್ಣ ಅಯ್ಯರ್ ಅವರು ನೀಡಿದಂಥ ತೀರ್ಪು, ಅದರಲ್ಲಿ ಪ್ಯಾರಾ 52 ಅದನ್ನೊಂದು ಜಸ್ಟ್ ಕೋಟ್ ಮಾಡ್ತೇನೆ. The bar is not a private guild like that of barbers, butchers and candlestick makers, but by bold contrast, a public institution committed to public justice and pro bono public service. The grant of monopoly license to practice law is based on 3 assumptions. 1, there is a socially useful function for the lawyer to perform. 2, the lawyer is a professional person who will perform that function. And 3, his performance as a professional person is regulated by himself, not more formally by the profession as a whole.
the central function that the legal profession must perform is nothing less than the administration of justice. A glance at the functions of the Bar Council and it will be apparent that a rainbow of public utility duties, including legal aid to the poor, is cast on these bodies in the national hope that the members of this monopoly will serve society and keep to canons of ethics befitting an honorable order. If pathological cases of member misbehavior occur, the reputation and credibility of the bar suffer a mayhem, and but the Bar Council is more concerned with and sensitive to this potential disrepute the few black sheep bring about. The official heads of the bar, that is the Attorney General and the Advocate General, too are distressed if a lawyer stoops to conquer by resort to soliciting, touting and other corrupt practices, unquote. ಈ ಜಡ್ಮೆಂಟಲ್ಲಿ ಬಹುಶಃ ಅಡ್ವೊಕೇಟ್ಸ್ದು ಡ್ಯೂಟೀಸೂ ಒಂದು ಪ್ಯಾರಾಗ್ರಾಫಲ್ಲಿ ಎಲ್ಲ ಕ್ರೋಢೀಕೃತಿಯಾಗಿದೆ. ಹಾಗೆ ಬಾರ್ ಕೌನ್ಸಿಲ್ದು ಡ್ಯೂಟಿ ಹಾಗೂ ಹೇಗೆ ನಡಿಬೇಕು ಅನ್ನುವಂಥದ್ದಿದೆ. ಇದನ್ನು ದೃಷ್ಟಿಯಲ್ಲಿಟ್ಕೊಂಡ್ರೆ ಬಹುಶಃ ಕೆಲವು ಈ ಕಾನ್ಫರೆನ್ಸಲ್ಲಿ ಇಟ್ಟಿರುವಂಥ ಸೆಷನ್ಸ್ ಕಡೆ ಗಮನ ಹರಿಸಿದ್ರೆ ಬಹುಶಃ ಇದೆಲ್ಲ ಅವ್ರ ಗಮನದಲ್ಲಿದ್ದು ಇಟ್ಕೊಂಡಾಗೆ ಕಾಣ್ತದೆ. ಯಾಕೆಂದರೆ ಇವತ್ತಿಂದ ಸೆಷನ್ 1 ರೋಲ್ ಆಫ್ ಅಡ್ವೊಕೇಟ್ಸ್ ಇನ್ ನೇಷನ್ ಬಿಲ್ಡಿಂಗ್, ಅದಕ್ಕೆ ಒಂದು ನ್ಯಾಯಮೂರ್ತಿಗಳನ್ನ ಸ್ಪೀಕರ್ ಆಗಿಟ್ಟಿದ್ದಾರೆ. ಸೆಷನ್ 2 ಅಲ್ಲಿ ನ್ಯೂ ಡೈಮೆನ್ಷನ್ಸ್ ಇನ್ ದ ಲೀಗಲ್ ಪ್ರೊಫೆಷನ್, ಆ ಸಬ್ಜೆಕ್ಟನ್ನು ಇಟ್ಕೊಂಡು ಶ್ರೀ ಉದಯ ಹೊಳ್ಳ ಫಾರ್ಮರ್ ಅಡ್ವೊಕೇಟ್ ಜನರಲ್ ಅವ್ರನ್ನ ಇಟ್ಟಿದ್ದಾರೆ. ಬಹುಶಃ ಈ ಸಬ್ಜೆಕ್ಟಿಗೆ ಇವರಲ್ಲದೆ ಬೇರೆ ಯಾರೂ ಸರಿ ಹೋಗ್ತಾ ಇರಲಿಲ್ಲ ಅನಿಸುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ಜೂನಿಯರ್ ಅಡ್ವೊಕೇಟು ಇವರಿಂದ ಕಲಿಯುವಂಥದ್ದು ತುಂಬ ಇದೆ. ಅವರು ಬಹಳ ಅಫ್ಕೋರ್ಸ್ ನಾವೆಲ್ಲ ಪ್ರೊಫೆಷನಿಗೆ ಬರುವಾಗಲೇ ಅವರು ಇದ್ದವರು. ಆ ಪ್ರೊಫೆಷನ್ನಲ್ಲಿ ವೇರಿಯಸ್ ಟೈಪ್ಸ್ ನೋಡಿದ್ದಾರೆ, ಎಲ್ಲ ಆದಂಥ ಬದಲಾವಣೆಗಳನ್ನ ನೋಡಿದ್ದಾರೆ, ಅವರು ಅದಕ್ಕೆ ಹೊಂದ್ಕೊಂಡಿದ್ದಾರೆ. ಸೊ ಅವರಿಂದ ಇದನ್ನು ತಿಳ್ಕೊಳ್ಳುವಂಥದ್ದು ಬಹಳ ಇರುತ್ತೆ. ಹಾಗೆ ನಾಳಿನ ಸೆಷನ್ನಲ್ಲಿ ಚಾಲೆಂಜಸ್ ಆ್ಯಂಡ್ ಪ್ರಾಬ್ಲಮ್ಸ್ ಬಿಫೋರ್ ಯಂಗ್ ಅಡ್ವೊಕೇಟ್ಸ್, ಇದಕ್ಕೆ ಫಾರ್ಮರ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ಇಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿರ್ಬೋದು, ಐ ಥಿಂಕ್ 2008-09 ಅವರೊಂದು ಚಿಕ್ಕ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಅಬೌಟ್ ಪ್ರಾಬ್ಲಮ್ಸ್ ಆಫ್ ಯಂಗ್ ಅಡ್ವೊಕೇಟ್ಸ್. ಸೊ ಅದರಿಂದ ಅವರಷ್ಟು ಸೂಕ್ತ ಈ ಸಬ್ಜೆಕ್ಟಿಗೆ ಯಾರೂ ಇರಲಿಕ್ಕಿಲ್ಲ. ಹಾಗೆ ಕೊನೆ ಸೆಷನ್ನಲ್ಲಿ ರೋಲ್ ಆಫ್ ಅಡ್ವೊಕೇಟ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅದಕ್ಕೆ ಜಸ್ಟಿಸ್ ಪನೀಂದ್ರ ಪ್ರೆಸೆಂಟ್ ಉಪಲೋಕಾಯುಕ್ತ ಅವ್ರನ್ನ ನಿಯೋಜಿಸಿದ್ದಾರೆ. ಅದರಿಂದ ಇದನ್ನು ನೋಡುವಾಗ ಬರೇ ಈ ಕಾನ್ಫರೆನ್ಸ್ ಇಷ್ಟು ಜನ ಸೇರಿ 1-2 ದಿವಸದ ಕಾನ್ಫರೆನ್ಸ್ ಮಾಡಿ ಹೋಗುವಂಥದ್ದಲ್ಲ. ಇಲ್ಲಿ ಇಟ್ಟಂಥ ಸಬ್ಜೆಕ್ಟ್ಸನ್ನು ಕರೆಕ್ಟಾಗೇ ಚೂಸ್ ಮಾಡಿದ್ದಾರೆ, ಸ್ಪೀಕರ್ಸನ್ನು ಕರೆಕ್ಟಾಗೇ ಕರೆದಿದ್ದಾರೆ. ಅದರಿಂದ ನಾನು ಮತ್ತೊಮ್ಮೆ ಬಾರ್ ಕೌನ್ಸಿಲ್ನವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ 2 ದಿವಸದ ಈ ರಾಜ್ಯಮಟ್ಟದ ಕಾನ್ಫರೆನ್ಸ್ ಎಲ್ಲ ತುಂಬ ಚೆನ್ನಾಗಿ ನಡೀಲಿ ಅಂತ ಆಶಿಸ್ತಾ, ನಿಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ವತಿಯಿಂದ ಗೌರವಾನ್ವಿತ ನ್ಯಾಯಾಧೀಶರಾದ ಎಸ್ ಬೋಪಣ್ಣನವರಿಗೆ ಸಮಾಜದ ಬಗ್ಗೆ ಅಪಾರವಾದಂತಹ ಕಾಳಜಿ ಇರುವಂತಹ ಗೌರವಾನ್ವಿತ ನ್ಯಾಯಾಧೀಶರಾದ ಪ್ರಸನ್ನ ಬಿ ವರಳಿ ಅವರನ್ನ ಬರಮಾಡಿಕೊಳ್ಳೋಣ ಚಪ್ಪಾಳೆಗಳ ಮುಖೇನ. ಪ್ರೀತಿಯ ಬಂಧುಗಳೇ, Ladies and gentlemen, put your hands together and welcome Honorable Mr. Justice Prasanna B. Varle, Chief Justice, High Court of Karnataka. Shri Siddaramaiah ji, Honorable Chief Minister, Government of Karnataka,
My Lord Honorable Sri Justice A.S. Bopannaji, Judge, Supreme Court of India, Brother Justice Sri Somshekarji, Judge, High Court of Karnataka, Sri H.K. Patilji, Honorable Minister of Law and Parliamentary Affairs, Government of Karnataka, Dr. Sri H.C. Mahadevappaji, Honorable Minister of Social Welfare, Government of Karnataka and District In Charge and Minister, Mysuru, Sri Satish Jorkihaliji, Honorable Minister of PWD, Government of Karnataka, Sri K. Shashikiran Shettiji, Advocate General of Karnataka and ex-officio member KSBC, Sri Manan Kumar Mishraji, Chairman, Sri S. Prabhakaranji, Vice Chairman, Sri Y.R. Sadashiv Reddy, Co-Chairman of Bar Council of India, Sri K.S. Bharat Kumar, Registrar General, High Court of Karnataka, Bangalore, Sri Vishala Raghu, HL, Chairman, Sri Vinay B. Manglekarji, Vice Chairman, Sri Chandramouli B.R., Member and all other members of Karnataka State Bar Council, Sri M. Mahadeva Swamiji, President, Sri Umesh S., Secretary and other office bearers of Mysore Bar Association, esteemed advocates of the Karnataka State and aspiring young lawyers, esteemed members of the legal community, Mrs. Geeta Varale, Masters of Ceremony, Sri Shankar Prakash and Srimati Bhanumati. If I have committed any mistake, please excuse me. Ellarigu namaskara. Let me share a secret with you before I proceed to my speech. When the representatives of the State Bar Council, the Bar Council of India and Bangalore Bar Association approached me and extended me the invitation to attend the conference and address the gathering, I immediately accepted it. Now the reason is, as a judge, from 10 to 5, I have to hear Sri Manglekarji or Learned Advocate General Sri Shashikiranji or Sri our Vivek Subba Reddy ji. And even though I am Chief Justice of Karnataka High Court, before 10 and after 5, I have to hear Chief of my house, that is Mrs. Varale. So I get hardly any opportunity to speak. So whenever such opportunity it comes in my way, I immediately grab it. And for giving me this opportunity, I thank the members of the Bar Council, Bar Association, and all the other members. Well, I also must congratulate the Bar Council for selecting this day as the day for conference. I don't know whether you are aware or not. This is celebrated today, that is 12th, is celebrated as an International Youth Day. Now, all those members and the other office bearers of either Bar Council of India, the State Bar Council, or the team members of Mr. Vivek Reddy may not be some of the members by age young, but with the level of energy, all are the young members. So they could not have chosen any other day than this day. The other reason, probably some of you may not be aware, is this day is one of the very remarkable days. No, Vivek Reddy. Vivek Reddy. The other reason, probably some of may not be aware of, this day is a very, very remarkable day for our country. And that is for the reason, today is the birth anniversary of the one of greatest sons of this country, that is Dr. Vikram Sarabhai, who is the pioneer of the space science and architect of the space science. If I say that, I am not be exaggerating it. So this remarkable day chosen by Bar Council for selection of this day
Also, I congratulate the Bar Council. I am honored to stand before you all at the 10th Karnataka State Level Advocates Conference to discuss the pivotal role that advocates play in nation building, their contributions to public administration, the evolving dimensions of legal profession, and the challenges that lie ahead for our young advocates. Advocates hold a unique position in the tapestry of our nation's development. Advocates are not mere legal professionals, but guardians of justice entrusted with upholding the principles that underpin our democratic society. As advocates, their primary duty is to protect the rule of law, fairness, and justice. They stand as a bridge between the law and the citizens, ensuring that the voice of vulnerable is heard and the rights are all protected. As I always say that personally we may follow a particular religion, some may follow Hinduism, some may follow Buddhism, some may follow Jainism. But we, being the part of this wonderful justice delivery system, for all of us, the religion is to follow the path of Constitution. And I think this is the most important way which we can look to this profession. We are supposed to, the object of this institute is to see that whosoever oppressed or depressed, subjected to an injustice caused either by some person or by mighty state, approaches to the court of law, and it's our duty to see that we can provide some solace to him by administering the justice. Well, this principle, if I am allowed, I can just summarize in a couplet of one of the very famous poet. Probably you might have heard name of him. He is Nida Fazli, a well-known poet who used to write in Urdu and Hindi. And Nida Fazli's one of these share probably may guide us to remind our duties and to work for this duty. Nida Fazli says, मंदिर और मस्जिद है घर से बहुत दूर, मंदिर और मस्जिद है घर से बहुत दूर, चलो यूं करते हैं किसी रोते हुए बच्चे को हंसाते हैं. I think if we are trying to wipe out tears from anybody's face and trying to bring smile on his face, this is what we are supposed to do, and this we must try to do. That is what my appeal to all of you. In the realm of the nation building, advocates are not only representatives of their client, but also champions of societal change. Through their work, they contribute to shaping legal precedents that impact the lives of countless individuals, where it is fighting for human rights, championing environmental causes, or advocating equitable economic policies. Their efforts have a ripple effect on the fabric of our nation. The pursuit of justice goes beyond the courtroom. It encompasses social progress, inclusiveness, and preservation of our constitutional values. Public administration is another arena where the role of advocates is indispensable. Our legal expertise is often sought in crafting and implementing policies that reflect the needs of the people. Advocates have the ability to navigate the complex landscape of regulations, ensuring that laws are not only well drafted but also effectively enforced. By providing legal counsel to public officials, advocates contribute to transparent and accountable governance, thereby strengthening the democratic institutions that uphold very foundation of our nation. The legal profession is undergoing
rapid transformation, presenting new dimensions and challenges. The advent of technology has ushered in an era of legal innovations, altering the way the advocates research, communicate, and present their cases. While these advancements offer unprecedented efficiency, they also demand that advocates remain adaptable and embrace continuous learning. Being advocates, they must leverage these tools to enhance their advocacy skills while upholding the ethical principles that guide their profession. The motto of Karnataka State Bar Council itself has aim of achieving excellence that is to be followed by all advocates in letter and spirit. To the young advocates embarking on this journey, I acknowledge the unique set of challenges you face. The legal landscape is evolving, and so are the expectations placed upon you. Embrace these challenges as opportunities to sharpen your skills, expand your horizons, and make a lasting impact. Remember that the path to excellence requires dedication, perseverance, and an unwavering commitment to the principles of justice. I call upon you young advocates to seek mentorship, engage with seasoned practitioners, and never cease your pursuit for knowledge. As you all know, there is heavy pendency of cases in the courts, and this is the main reason for delay in disposal of cases. At this juncture, the adoption of ADR methods is necessary for resolution of disputes. As per Section 89 of CPC, the courts are bound to refer the matter initially for settlement through any one of ADR systems. The trial in the proceedings would take place only if the case is not settled amicably. Delay in disposals of cases may erode the faith of common man in the judiciary. In the words of Scottish novelist Robert Louis Stevenson, compromise is the best and cheapest lawyer. Therefore, I urge the advocates present here to make every effort to advise the parties to settle their disputes amicably by using any of the settlement methods provided under law. I would like to emphasize that KLSA, District Legal Services Authorities, Taluka Legal Services Committees are playing a commendable role in encouraging the litigants to amicably settle their disputes. Even at the national level, KSLSA, DLSA and TLSA are comparatively ranked at a higher pedestal. I can state that so far, in 2 national Lok Adalats which have been held, during the first Lok Adalat held on 11th February 23, a total number of 64,13,600 cases were settled, and in the second National Lok Adalat held on 8 July 2023, a total number of 34,76,231 cases were settled. This also includes settlement of matrimonial dispute. In the National Lok Adalat held on 11th February 23, total number of cases disposed are 1,739, which includes 222 cases of reunion, and in the National Lok Adalat dated 8 July 2023, a total number of 1,841 cases were settled. At this juncture, let me also share my personal experience. On this day, that is 8 July 23, I personally attended one of the Lok Adalats when I was at Kalburgi bench, and I was informed that during that hardly 2 hours session, the panelists could dispose 10 matrimonial cases. The matrimonial cases were disposed by a reunion of the couple. In my presence, those 10 couples were felicited. I must share, when the couple was felicited, the joy on their face, and more particularly, the smiles on the face of the children who were also there,
that was something which cannot be counted in any value. This smile, this joy, where two families are reunited and start their journey to the life afresh with their children, is, I think, something which may go beyond the number of cases. So number of cases may look at the first blush limited, but look at the impact and the effect where the families are reunited. So I appeal on this occasion to see that if such attempts are made by the members of the Bar Association, Bar Council, you are the, I can say, the messenger of God for those families who come together, reunite and start a new journey of the life. The cases settled at pre-litigation stage indicates that if the cases had not been settled in Lok Adalat, imagine the potential backlog that would have been burdened our legal system. The advocate's profession is a noble profession. Advocates are officers of the court. They stand at the forefront assisting every court in the dispensation of justice. Advocates are integral to our justice delivery system. It is nearly impossible to envision this process without their invaluable assistance. To the young advocates here, your generation stands on the cusp of transformative change, and the integration of artificial intelligence in the legal landscape offers unparalleled opportunities. Embrace this technology not as a replacement, but as a tool to amplify your capabilities. As you navigate the intricacies of our legal system, your role extends beyond the courtroom walls. Engage with the technology, but never lose sight of the human element. Let us embrace our responsibilities with dedication and integrity, upholding the ideals of justice that bind our nation together. Together, we shall continue to build a legal framework that reflects the aspirations of our people and upholds the principles enshrined in our Constitution. I am deeply grateful to the Chairman and the members of Karnataka State Bar Council and Mysore Bar Association for inviting me to this exceptional gathering and allowing me to share a few of my thoughts. I am also thankful to each and every advocate present here for patiently hearing me. Let us move forward with renewed determination and purpose. Jai Hind. Thank you. ದೂರದ ನಿಪ್ಪಾಣಿಯಿಂದ ಬಂದು ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂತಹ ಗೌರವಾನ್ವಿತ ಮಿಸ್ಟರ್ ಜಸ್ಟಿಸ್ ಪ್ರಸನ್ನ ಬಿ ವರಾಲೆ ಅವರಿಗೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಗೌರವಾರ್ಪಣೆ, ಅಧ್ಯಕ್ಷರಾದಂತಹ ವಿಶಾಲ್ ರಘು ಹಾಗೂ ವಿನಯ್ ಮಂಗ್ಲಿಕರ್ ಅವರಿಂದ ಗೌರವ ಸಲ್ಲಿಕೆ. ಚಪ್ಪಾಳುಗಳ ಜೊತೆಗೆ ನಾವು ಕೂಡ ಗೌರವವನ್ನು ಸಲ್ಲಿಸೋಣ. ಪ್ರೀತಿಯ ಬಾಂಧವಗಳೇ, ಹಲವು ಅಂಶಗಳನ್ನು ಆನರಬಲ್ ಮಿಸ್ಟರ್ ಜಸ್ಟಿಸ್ ಪ್ರಸನ್ನ ಅವರು ಹೇಳಿದ್ದಾರೆ. ಹಾಗೆಯೇ ಎಲ್ಲ ಯುವ ಅಡ್ವೊಕೇಟ್ಸ್ಗೆ ಸಂದೇಶವನ್ನು ರವಾನಿಸಿದ್ದಾರೆ. ಎಲ್ಲರೂ ಕೂಡಿ ಸೇವೆಯನ್ನು ಮಾಡೋಣ ಅಂತ. ವಿ ವುಡ್ ಲೈಕ್ ಟು ಥ್ಯಾಂಕ್ ಪ್ರೊಫ್ಯೂಸ್ಲಿ ಆನರಬಲ್ ಮಿಸ್ಟರ್ ಜಸ್ಟಿಸ್ ಪ್ರಸನ್ನ ಬಿ ವರ್ಲೆ, ಚೀಫ್ ಜಸ್ಟಿಸ್ ಹೈಕೋರ್ಟ್ ಆಫ್ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ಮುಂದೆ ಮಾನ್ಯ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂತಹ ಶ್ರೀ ಎಚ್ ಕೆ ಪಾಟೀಲ್ ಅವರು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಎಲ್ಲ ವಕೀಲರ ಪರವಾದಂತಹ ಕೆಲಸಗಳಿಗೆ ಬೆನ್ನೆಲುಬಾಗಿ ಇರುವಂತಹ ಮಾನ್ಯ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಅವರನ್ನ ಬರಮಾಡಿಕೊಳ್ಳೋಣ ನಿಮ್ಮೆಲ್ಲರ ಚಪ್ಪಾಳುಗಳ ಮುಖೇನ. ಪ್ರೀತಿಯ ಬಂಧುಗಳೇ, ಪ್ಲೀಸ್ ವೆಲ್ಕಮ್ ಶ್ರೀ ಎಚ್ ಕೆ ಪಾಟೀಲ್. ಥ್ಯಾಂಕ್ ಯು ಪ್ರಕಾಶ್. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಏರ್ಪಾಟ್ ಮಾಡಿರ್ತಕ್ಕಂಥ
ಕರ್ನಾಟಕ ರಾಜ್ಯ ಮಟ್ಟದ ವಕೀಲರ ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ 10ನೇ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು, ಬಡವರ ಬಂಧುಗಳು, ನಮ್ಮ ನಾಯಕರು ಆದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಕರ್ನಾಟಕದವರೇ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಎಸ್ ಬೋಪಣ್ಣವರೇ, ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಗಳು ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ಗೌರವಾನ್ವಿತ ಜಸ್ಟಿಸ್ ಪ್ರಸನ್ನ ವರಾಲೆ ಅವರೇ, ಬಾರ್ ಕೌನ್ಸಿಲ್ನ ರಾಷ್ಟ್ರೀಯ ಬಾರ್ ಕೌನ್ಸಿಲ್ನ ಅಧ್ಯಕ್ಷರು ಆತ್ಮೀಯರು ಆದ ಮನಾನ್ ಕುಮಾರ್ ಮಿಶ್ರಾ ಅವರೇ, ಈ ಕಾರ್ಯಕ್ರಮವನ್ನು ನೇತೃತ್ವ ವಹಿಸಿ ಅಧ್ಯಕ್ಷತೆ ವಹಿಸಿ ನಡೆಸಿರ್ತಕ್ಕಂಥ ಗೆಳೆಯರಾದ ಕರ್ನಾಟಕ ಬಾರ್ ಕೌನ್ಸಿಲ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ವಿಶಾಲ ರಾಘು ಅವರೇ, ಕಾರ್ಯಕ್ರಮದಲ್ಲಿ ಅಭಿಮಾನದಿಂದ ಪಾಲ್ಗೊಂಡಿರ್ತಕ್ಕಂಥ ಗೌರವಾನ್ವಿತ ಜಸ್ಟಿಸ್ ಸೋಮಶೇಖರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಮೈಸೂರಿನವರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಕೀಲರ ಸ್ನೇಹಿತರಾಗಿ ಸಂತೋಷದಿಂದ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಗೆಳೆಯರಾದ ಡಾಕ್ಟರ್ ಮಹಾದೇವಪ್ಪನವರೇ, ನಮ್ಮ ಅಡ್ವೊಕೇಟ್ ಜನರಲ್ ಅವರು ಆತ್ಮೀಯರು ಆದ ಕೆ ಶಶಿಕಿರಣ್ ಶೆಟ್ಟಿ ಅವರೇ, ಬಾರ್ ಕೌನ್ಸಿಲ್ನ ಉಪಾಧ್ಯಕ್ಷರಾದ ಮಾನ್ಯ ಪ್ರಭಾಕರ್ನವರೇ, ಬಾರ್ ಕೌನ್ಸಿಲ್ನ ಸದಸ್ಯರುಗಳೇ, ನೆರೆದಿರ್ತಕ್ಕಂಥ ಬೇರೆ ಬೇರೆ ಭಾಗದಿಂದ ಆಗಮಿಸಿರುವಂಥ ವಕೀಲ ಬಂಧುಗಳೇ, ಭಗಿನಿಯರೇ, ನೆರೆದಿರ್ತಕ್ಕಂಥ ಗಣ್ಯಮಾನ್ಯರೇ, ಸ್ನೇಹಿತರೆ, ನಾನು ಸಮಾಜದಲ್ಲಿ ಅತ್ಯಂತ ಗೌರವಾನ್ವಿತ, ಆದರ್ಶ ಹಾಗೂ ಘನತೆಯುತ ವೃತ್ತಿಯ ಬಂಧುಗಳಲ್ಲಿ ಮಾತನಾಡುವ ಈ ಸೌಭಾಗ್ಯ ದೊರೆತದ್ದು ನನ್ನ ಪುಣ್ಯ ಹಾಗೆ ಅಂತ ಹೇಳಿದರೆ ನಾನು ಭಾವಿಸ್ಕೊತೀನಿ. ಬಂಧುಗಳೇ, ನಿಮ್ಮ ವೃತ್ತಿ ಎಲ್ಲ ವೃತ್ತಿಗಳಿಗೂ ಕೇಂದ್ರದಲ್ಲಿರ್ತಕ್ಕಂಥದ್ದು. ನಿಮ್ಮ ವೃತ್ತಿಗೆ ವಿಶೇಷ ಗೌರವ ಹಾಗೂ ಮನ್ನಣೆ. ಯಾಕೆ ಅಂದರೆ ಸಮಾಜವನ್ನು ನೀವು ಮುನ್ನಡೆಸ್ತೀರಿ. ನಾವು ಗುಲಾಮಗಿರಿಯೊಳಗಿದ್ದಾಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾಯಕತ್ವವನ್ನು ಕೊಟ್ಟು ಮುಂಚೂಣಿಯಲ್ಲಿ ನಿಂತು ತ್ಯಾಗಕ್ಕೂ ಸಿದ್ಧರಾಗಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಯಶಸ್ವಿಗೊಳಿಸೋದರಲ್ಲಿ ವಕೀಲ ವೃತ್ತಿಯಲ್ಲಿರ್ತಕ್ಕಂಥ ಅತಿ ದೊಡ್ಡ ಸಂಖ್ಯೆಯ ಮಹನೀಯರು ಕಾರಣ ಅನ್ನೋದನ್ನು ಈ ಸಂದರ್ಭದಲ್ಲಿ ಗೌರವದಿಂದ ಸ್ಮರಿಸೋಣ. ಬಂಧುಗಳೇ, ತಮಗೆಲ್ಲರಿಗೂ ಬಹುಶಃ ಒಪ್ಪಿಗೆ ಇರ್ತದೆ ಅಂತ ಭಾವಿಸ್ತೀನಿ. ಯಾವುದೇ ದೇಶ ಇರಲಿ, ರಾಜ್ಯ ಇರಲಿ, ಅಲ್ಲಿ ರೂಲ್ ಆಫ್ ಲಾ ಸರಿಯಾಗಿದ್ದರೆ, ಕಾನೂನಿನ ಅನುಷ್ಠಾನ ಸರಿಯಾಗಿದ್ದರೆ ಅದಕ್ಕೆ ವಕೀಲ ವೃತ್ತಿಯಲ್ಲಿರ್ತಕ್ಕಂಥವ್ರದ್ದು ವಿಶೇಷ ಕೊಡುಗೆ ಇರ್ತದೆ.
rule of law is directly proportional to the effective and influential role that advocates will play in the society, in the country, in the state. ಆ ಕಾರಣ ನಿಮ್ಮ ವೃತ್ತಿಯವರು ಎಷ್ಟು ಪರಿಣಾಮಕಾರಿ ಆಗ್ತೀವಿ, ವಕೀಲ ವೃತ್ತಿಯವರು ಎಷ್ಟು ಇಫೆಕ್ಟಿವ್ ಪರಿಣಾಮಕಾರಿ ಆಗ್ತೀವಿ, ಅಷ್ಟು ಸಮಾಜದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಕಾನೂನಿನ ಅನುಷ್ಠಾನ ಸರಿಯಾಗಿ ಆಗ್ತದೆ ಅನ್ನೋದನ್ನು ನಾವು ನೀವೆಲ್ಲರೂ ಒಪ್ಕೋತೀವಿ. ಅದು ವಾಸ್ತವಿಕ ಅಂಶವೂ ಹೌದು. ಬಂಧುಗಳೇ, ನಾನು ನಿಮ್ಮ ಬಾರ್ ಕೌನ್ಸಿಲ್ನ ಅಧ್ಯಕ್ಷರಿಗೆ ವಿಶಾಲ ಅವರಿಗೆ ಅಭಿನಂದಿಸ್ತೇನೆ. ಈಗಾಗಲೇ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಅಭಿನಂದನೆ ಅವ್ರಿಗೆ ಸಲ್ಲಿಸಿದ್ದಾರೆ. ಅಭಿನಂದನೆ ಯಾಕಂದರೆ ನಾವು ಇಲ್ಲಿ ಬಂದು ನೋಡಿದ ಕೂಡಲೇ ನಮ್ಮ ಯಾವ ದೊಡ್ಡ ರಾಜಕೀಯ ಸಮ್ಮೇಳನಗಳದಾವಲ್ಲ, ಅದಕ್ಕೆ ಕಡಿಮೆ ಸಂಖ್ಯೆ ನೀವೇನಿಲ್ಲ. ಈ ದೊಡ್ಡ ಸಂಖ್ಯೆ ನೋಡಿ ನಮಗೆ ಒಮ್ಮಕ್ಕಲೇ ನೆನಪಾದದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ಕಾರ್ಯಕ್ರಮ ದಾವಣಗೆರೆಗೆ ಏನಾಗಿತ್ತಲ್ಲ, ಅದರ ನೆನಪಾದ ನಮಗೆ. ಅಷ್ಟು ಸಂಖ್ಯೆಯಲ್ಲಿ ನೀವು ಸೇರಿದ್ದೀರಿ ಅಂದರೆ ಈ ವೃತ್ತಿಯ ಜನ ಒಂದು ಕಡೆ ಕೂಡಬೇಕು, ನಿಮ್ಮವೇ ಆಗಿರ್ತಕ್ಕಂಥ ಅಂಶಗಳನ್ನು ಹೇಳಬೇಕು, ತಿಳಿಸ್ಬೇಕು, ಸರ್ಕಾರದ ಗಮನಕ್ಕೆ ತರಬೇಕು, ನಿಮ್ಮ ಮುಖ್ಯ ನ್ಯಾಯಮೂರ್ತಿಗಳ ಗಮನಕ್ಕೆ ತರಬೇಕು, ಸಮಾಜದಲ್ಲಿ ಒಂದು ಸಂದೇಶ ಕೊಡಬೇಕು ಅನ್ನೋ ಉದ್ದೇಶದಿಂದ ತಾವು ಇಲ್ಲಿ ಸೇರಿದ್ದೀರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿರೋದ್ರಿಂದ ಸರ್ಕಾರದ ಪರವಾಗಿ ಏನು ಭರವಸೆ ಕೊಡಬೇಕಾಗಿತ್ತು, ಏನು ನೀವೆಲ್ಲರ ಅಭಿಪ್ರಾಯ, ಅಭಿಮತ, ನಿಮ್ಮ ಒತ್ತಾಸೆ ಏನಿತ್ತು, ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರೇನೀಗ ಆ ಪ್ರೊಟೆಕ್ಷನ್ ಕಾನೂನು, ವಕೀಲಿ ವೃತ್ತಿಯ ಜನರ ರಕ್ಷಣಾ ಕಾನೂನೇನಿದೆ ಅದರ ಬಗ್ಗೆ ಅವರು ಮಾತು ಕೊಟ್ಟಿದ್ದಾರೆ. ನುಡಿದಂತೆ ನಡೆಯುವಂಥ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಆ ಹಿನ್ನೆಲೆಯೊಳಗೆ ಅತ್ಯಂತ ತೀವ್ರವಾಗಿ ಕಾನೂನು ಮಂತ್ರಿಯಾಗಿ ನಾನು 1 ಅಥವಾ 2 ಕ್ಯಾಬಿನೆಟ್ನೊಳಗಾಗಿ ಅದನ್ನು ಕ್ಯಾಬಿನೆಟ್ಗೆ ತರ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರ ಬಂದು ಇನ್ನೂ 3 ತಿಂಗಳಾಗಿಲ್ಲ. ಆದರೆ ಈ ಅವಧಿಯೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರ ಕೇವಲ 5 ಗ್ಯಾರಂಟಿಗಳನ್ನು, ಅನ್ನಭಾಗ್ಯ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ವಿದ್ಯಾ ಯುವ ನಿಧಿ ಇರ್ಬೋದು, ಅಥವಾ ಶಕ್ತಿ ಕಾರ್ಯಕ್ರಮ ಇರ್ಬೋದು, ಇವನ್ನ ಮಾತ್ರ ಕೊಡಲಿಲ್ಲ ನಾವು. ಇವು ಜನರನ್ನು ಆ ಬಡತನ ರೇಖೆಯಿಂದ ಮೇಲೆತ್ತೋದಕ್ಕೆ ಮಾಡಿರ್ತಕ್ಕಂಥ ಕ್ರಾಂತಿಕಾರಕ ಕಾರ್ಯಕ್ರಮ. ಆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ತಾ ಬಡವರಿಗಾಗಿ ನ್ಯಾಯ ತಕ್ಷಣ ಸಿಗಬೇಕು, ಕಾನೂನಿನಲ್ಲಿರ್ತಕ್ಕಂಥ ತೊಡಕುಗಳು, ತೊಂದರೆಗಳು, ಈ ವ್ಯವಸ್ಥೆಯೊಳಗೆ ಈ ಕೋರ್ಟ್ನ ಇವತ್ತಿನ ಪದ್ಧತಿಗಳು, ಪ್ರೊಸೀಜರ್ಸ್, ಇವುಗಳ ಕಾರಣಕ್ಕಾಗಿ 16 ವರ್ಷ ಇವತ್ತ ಬಡವ ನ್ಯಾಯಕ್ಕಾಗಿ ಏನು ಕಾಯಬೇಕಾಗಿದೆ, ಆ ವಿಳಂಬ ಸಹಿಸಿಕೊಳ್ತಕ್ಕಂಥ ಶಕ್ತಿ, ಆ ಆರ್ಥಿಕ ಚೈತನ್ಯ ಅವನಲ್ಲಿಲ್ಲ. ಅದಕ್ಕಾಗಿ CPC ಕಾನೂನನ್ನು ಈಗಾಗಲೇ ತಿದ್ದುಪಡಿಯ ಮೂಲಕ ರಾಜ್ಯದ ಶಾಸಕಾಂಗ ನಮ್ಮ ತಿದ್ದುಪಡಿ ಮಾಡಿ 6 ತಿಂಗಳದೊಳಗಾಗಿ ಬಡವರ ಕಟ್ಲೆಗಳನ್ನು ನಿಕಾಲಿ ಮಾಡಬೇಕು, ಪ್ರಕರಣಗಳನ್ನು ವಿಲೇವಾರಿ ಮಾಡಬೇಕು ಅನ್ನುವಂಥ ತಿದ್ದುಪಡಿಯನ್ನು ತರೋದ್ರ ಮೂಲಕ ಈಗಾಗಲೇ ರಾಜ್ಯಪಾಲರು ಅದನ್ನು ರಾಷ್ಟ್ರಪತಿಗಳ ಅನುಮೋದನೆಗೆ, ಅವರ ಅಸೆಂಟ್ಗೆ ಕಳಿಸಿಕೊಟ್ಟಿದ್ದಾರೆ ಅನ್ನೋದನ್ನು ಹೇಳುವಾಗ ನನಗೆ ಸಂತೋಷ ಅನಿಸುತ್ತೆ. ಅಷ್ಟೇ ಅಲ್ಲ, ಇವತ್ತು PTCLನಲ್ಲಿ ಆಗ್ತಕ್ಕಂಥ ಹಲವಾರು ದ್ವಂದ್ವಗಳು,
ಏನು ಬಡವರಿಗಾಗಿ ಕೊಟ್ಟಿರ್ತಕ್ಕಂಥ ಭೂಮಿ ಇತ್ತು, ಆಸ್ತಿ ಇತ್ತು, ಅದನ್ನು ಕಿತ್ಕೊಳ್ತಕ್ಕಂಥ ಏನು ವೆಸ್ಟೆಡ್ ಇಂಟ್ರೆಸ್ಟ್ ಇದ್ದು ಅವುಗಳಿಗೆ ನಾವೆಲ್ಲಾದರೂ ಲಗಾಮ ಹಾಕಬೇಕು. ಬಡವರಿಗೆ ಕೊಟ್ಟಿರ್ತಕ್ಕಂಥ ಆಸ್ತಿ ಅವನಿಗೆ ಉಳಿಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಇವತ್ತು ಶೋಷಿತ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅದು ಅವನಲ್ಲಿ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಕಾನೂನನ್ನು ತಿದ್ದುಪಡಿ ಮಾಡೋದ್ರ ಮೂಲಕ ಇವತ್ತು ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ತರ್ತಾ ಇದ್ದೇವೆ. ಕಂಡಕ್ಟ್ ಆಫ್ ಗೌರ್ಮೆಂಟ್ ಲಿಟಿಗೇಷನ್ಸ್, ಗೌರ್ಮೆಂಟ್ ಈಸ್ ದ ಬಿಗ್ಗೆಸ್ಟ್ ಲಿಟಿಗಂಟ್. ದೊಡ್ಡ ಪ್ರಮಾಣದ ವ್ಯಾಜ್ಯಗಳು ಇರೋದೇ ಸರ್ಕಾರದ ಇಲ್ಲ ವಿರುದ್ಧ, ಇಲ್ಲ ಸರ್ಕಾರದ ಪರವಾಗಿ. ಸರ್ಕಾರ ಮಾಡಿದ್ದಿರ್ಬೋದು, ಇಲ್ಲ ಅಂದ್ರೆ ಯಾರಾದರೂ ಬೇರೆದವರು ಫಿರ್ಯಾದಿದಾರರು ಮಾಡಿದ್ದಿರ್ಬೋದು. ಆ ಒಂದು ವ್ಯವಸ್ಥೆ ಏನಿತ್ತು, ಆ ಸರ್ಕಾರಿ ವ್ಯಾಜ್ಯಗಳ ನಿರ್ವಹಣೆ ವ್ಯವಸ್ಥೆಯನ್ನು ಮಾಡೋದಕ್ಕಾಗಿ ಕಾನೂನನ್ನು ಮಾಡಿದ್ದೇವೆ ಅನ್ನೋದನ್ನು ಭಾಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ. ಬಂಧುಗಳೇ, ನಾವು ನೀವೆಲ್ಲರೂ ಒಪ್ಕೋತೀವಿ, ನ್ಯಾಯದಾನ ಮನೆ ಬಾಗಿಲಿಗೆ ಹೋಗಬೇಕು. ಇದು ಪುಸ್ತಕಗಳಲ್ಲಿ, ಪತ್ರಿಕೆಗಳಲ್ಲಿ, ಹೇಳಿಕೆಗಳಲ್ಲಿ ಮಾತ್ರ ಇದೆ. ಲಕ್ಷಗಟ್ಟಲೆ ಪ್ರಕರಣಗಳು ಬೇರೆ ಬೇರೆ ಹಂತದೊಳಗೆ ಇವತ್ತು ನ್ಯಾಯಕ್ಕಾಗಿ ಕಾದು ನಿಂತಿವೆ. ಅದರ ಜೊತೆಗೇನೆ 2008 ಸಂದರ್ಭದೊಳಗನ ಗ್ರಾಮೀಣ ಭಾಗಕ್ಕೆ ಜನರ ಮನೆಗೆ ನಾವು ನ್ಯಾಯವನ್ನು ತೆಗೆದುಕೊಂಡು ಹೋಗಬೇಕು. ಜಸ್ಟಿಸ್ ಟು ಬಿ ಟೇಕನ್ ಟು ದ ಡೋರ್ ಸ್ಟೆಪ್ ಆಫ್ ಪೀಪಲ್, ಪುವರ್ ಪೀಪಲ್ ಪರ್ಟಿಕ್ಯುಲರ್ಲಿ ಆಗಬೇಕು ಅಂಥೇಳಿ ಕಾನೂನನ್ನು ಮಾಡಿದರು. ನಿಯಮಾವಳಿಗಳು ಬಂದವು. ಕೇಂದ್ರ ಸರ್ಕಾರ ಹಣಕಾಸಿನ ಅನುಕೂಲತೆಯನ್ನು ಘೋಷಣೆ ಮಾಡಿತು. ಸುಪ್ರೀಂ ಕೋರ್ಟ್ನವರು ತಮ್ಮದೇ ಆಗಿರ್ತಕ್ಕಂಥ ನಿರ್ದೇಶನಗಳನ್ನು ನೀಡಿದರು. ಆದರೆ ದುರ್ದೈವ ಅಂದ್ರೆ ದೇಶದಲ್ಲಿ ಒಂದಿಲ್ಲ ಒಂದು ಕಾರಣಗಳನ್ನು ಹಚ್ಚಿ ಮುಂದೂಡ್ತಾ ಬಂತು. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಈ ನ್ಯಾಯ ಭಾಗ್ಯವನ್ನು ಸಹಿತ ಈಗ 6ನೇ ಗ್ಯಾರಂಟಿ ನಿಮಗೆ ಕೊಟ್ಬಿಟ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. 7ನೇ ಗ್ಯಾರಂಟಿ ನ್ಯಾಯ ಭಾಗ್ಯ ಗ್ಯಾರಂಟಿಯನ್ನು ದಯಮಾಡಿ ನಮ್ಮ ಕರ್ನಾಟಕಕ್ಕೆ ಕೊಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ 100 ಕೋಟಿ ರೂಪಾಯಿ ವೆಚ್ಚ ಏನಿದೆ ಅದನ್ನು ಭರಿಸಬೇಕಾಗಿರ್ತಕ್ಕಂಥದ್ದು ನಾವು ಸರ್ಕಾರದವ್ರು ಮಾಡಬೇಕು. ನಾನು ನಿಮ್ಮೆಲ್ಲರ ಪರವಾಗಿ, ಆ ಗ್ರಾಮೀಣ ಜನರ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ. ಏನು ಗ್ರಾಮ ನ್ಯಾಯಾಲಯ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ನಿರೂಪ ಮಾಡಿ ಈ ವರ್ಷ ಒಂದು 500 ಕೋಟಿ ಸ್ಥಾಪನೆಗಾಗಿ ವಿಶೇಷವಾಗಿರ್ತಕ್ಕಂಥ ಹಣಕಾಸನ್ನು ನಮಗೆ ಬಿಡುಗಡೆ ಮಾಡಬೇಕು. ನಿಮಗೆ ಹೆಂಗೆ ನಾನು ನಕಾರಾತ್ಮಕವಾಗಿಲ್ಲ ಅಂತ ಹೇಳಿದರು, ಹಂಗೆ ನಮಗೂ ಹೇಳ್ಯಾರ. ನಾನು ಸಕಾರಾತ್ಮಕವಾಗೇ ಇರ್ತೀನಿ, ಆದರೆ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡೋಣ ಅಂತೇಳಿ. ಆದರೆ ಇದನ್ನು ವಿಶೇಷ ಮನ್ನನವರ ಮಾನ್ಯ ವಿಶಾಲ್ ಕೈಂಡ್ಲಿ ಲಿವ್ ಇಸ್ ಇಯರ್ಸ್ ಟು ಮೀ. ನಮ್ಮ ವ್ಯವಸ್ಥೆಯೊಳಗೆ ಆರ್ಥಿಕ ಸ್ಥಿತಿಗತಿಗಳನ್ನು ನೋಡ್ಕೊಂಡು ಮಾಡಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ಸಮಯ ಕೊಡಿ. ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಲ್ಪನೆಯನ್ನು, ಕ್ರಾಂತಿಕಾರಕವಾದ ಬದಲಾವಣೆ ತರತಕ್ಕಂಥದ್ದನ್ನು ನಾವು ಮಾಡೋದಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಚಿಂತನೆ ಮಾಡ್ತಾ ಇದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಪರವಾಗಿ ವಿನಂತಿ ಮಾಡ್ತೀನಿ. ಅದೇ ರೀತಿಯಾಗಿ ಇವತ್ತು ಹಲವಾರು ಪ್ರಕರಣಗಳು ನಾವು ನೀವು ಅನುಭವಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ನೀವು ಎಲ್ಲೆಲ್ಲಿ ಖಾಸಗಿಯಾಗಿ ಕೂಡ್ತೀರಿ, ಅವಾಗ ಮಾತಾಡ್ಕೋತೀರಿ, ನಮಗೂ ಹೇಳ್ತೀರಿ. ಮಲ್ಟಿಪಲ್ ಲಿಟಿಗೇಷನ್ಸ್, ಸೇಮ್ ಕಾಸ್ ಆಫ್ ಆ್ಯಕ್ಷನ್ ಇರ್ತದೆ, ಮೇನ್ ಕಾಸ್ ಸೇಮ್ ಇರ್ತದೆ. ಆದರೆ ಅದು ಮಲ್ಟಿಪಲ್ ಲಿಟಿಗೇಷನ್ ಆಗಿ ಏನೂ ಬಗೆಹರಿದ ಬಹಳಷ್ಟು ಸಮಯ ತೆಗೆದುಕೊಳ್ತಕ್ಕಂಥದ್ದೇನಿದೆ ಅದನ್ನು ಅವಾಯ್ಡ್ ಮಾಡಬೇಕು. ಅಲ್ಲದೇ ಬಹಳಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ, ಕಾನೂನಿನ ವ್ಯತ್ಯಾಸಗಳಿಂದ ಭಾಳಷ್ಟು ಅನಾನುಕೂಲ ಆಗ್ತಾ ಇದೆ. ಈ ಎಲ್ಲವುಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವು ಇವತ್ತು ಅದಷ್ಟೇ ಅಲ್ಲ, ಈ ಹೈಕೋರ್ಟ್ ಆ್ಯಕ್ಟು ಏನೈತಲ್ಲ, ಹೈಕೋರ್ಟ್ ಆ್ಯಕ್ಟ್ನೊಳಗೂ ಹಲವಾರು ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನು ಆ ತಿದ್ದುಪಡಿಗಳ ಮೂಲಕ ಅದನ್ನು ಬಗೆಹರಿಸಬೇಕು. ಹೈಕೋರ್ಟ್ ಆ್ಯಕ್ಟ್ 1961 ಆ್ಯಂಡ್ ಸಿಟಿ ಸಿವಿಲ್ ಕೋರ್ಟ್ಸ್ ಆ್ಯಕ್ಟ್ 1964
ಇದರಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸೋದಕ್ಕೆ ಈಗಾಗಲೇ ನಾವು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಜೊತೆಗೆ ನಾವು ಸಮಾಲೋಚನೆ ಮಾಡ್ತಾ ಇದ್ದೇವೆ. ಅದನ್ನು ಮಾಡೋದರ ಮೂಲಕ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್ ಬಿಲ್ಲನ್ನು ತರಬೇಕು ಅಂತೇಳಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅನ್ನೋದನ್ನು ಭಾಳ ಸಂತೋಷದಿಂದ ತಮಗೆ ಹೇಳೋದಕ್ಕೆ ಬಯಸ್ತೇನೆ. ಬಂಧುಗಳೇ, ರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಮಾನವ ಹಕ್ಕುಗಳನ್ನು ಪರಿಣಾಮಕಾರಿಯಾಗಿ ಜಾರಿ ಕೊಡಬೇಕು. ಅದಕ್ಕಾಗಿ ಏನು ಸಂಸ್ಥೆಗಳಿದಾವು ಆ ಸಂಸ್ಥೆಗಳನ್ನು ಬಲಪಡಿಸಬೇಕು ಅನ್ನುವಂಥ ಒಂದು ಸದಿಚ್ಛೆ ಕರ್ನಾಟಕ ಸರ್ಕಾರದ್ದು. ಆ ರಾಜಕೀಯ ಇಚ್ಛಾಶಕ್ತಿ ನಾವು ಈ ಸಂದರ್ಭದಲ್ಲಿ ತೋರಿಸ್ತೀವಿ. ಈಗಾಗಲೇ ಕರ್ನಾಟಕ ಮಾನವ ಹಕ್ಕುಗಳ ಕಾನೂನಿದೆ, ಅದಕ್ಕೆ ನಾವು ನಿಯಮಗಳನ್ನು ರೂಪ ಮಾಡಿದ್ದೇವೆ. ಆದರೆ ಆ ನಿಯಮಗಳು ಅಷ್ಟು ಪ್ರಬಲವಾಗಿಲ್ಲ. ಅವುಗಳನ್ನು ಬಲಗೊಳಿಸಬೇಕು, ಉದ್ದೇಶ ಈಡೇರುವ ಹಾಗೆ ಮಾಡಬೇಕು ಅನ್ನುವಂಥ ಬಹಳಷ್ಟು ಸಲಹೆಗಳು ವಕೀಲರಿಂದ ಬಂದಿವೆ. ಆ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ಕರ್ನಾಟಕದಲ್ಲಿ ಕಾನೂನು ಶಿಕ್ಷಣ ವ್ಯವಸ್ಥೆ ಯಾರಿಗೂ ಸಮಾಧಾನ ತಂದಿಲ್ಲ. ಇದು ಸಮಾಧಾನ ತರುವಂತೆ ಆಗಬೇಕಾಗಿದೆ. ಆದ್ದರಿಂದ ನಾವು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದೇವೆ. ಆದರೆ ಕಳೆದ 10 ವರ್ಷಗಳಿಂದ ನಾವೇನು ಅಪೇಕ್ಷಿತ ಬೆಳವಣಿಗೆ ಆಗಬೇಕಾಗಿತ್ತು ಅದು ಆಗಲಿಲ್ಲ. ಆ ಕಾರಣಕ್ಕೆ ವಿಶ್ವವಿದ್ಯಾಲಯವನ್ನು ಸಬಲಗೊಳಿಸೋದು ಅಲ್ಲದೆ ಕಾನೂನು ಶಿಕ್ಷಣ ವ್ಯವಸ್ಥೆಗಾಗಿ ಒಂದು ಕಾನೂನು ಶಿಕ್ಷಣ ನಿರ್ದೇಶನಾಲಯವನ್ನು ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಹಂಚಿಕೆ ಮಾಡ್ಕೊಳ್ತಾ, ಬಂಧುಗಳೇ, ತಮ್ಮೆಲ್ಲರಿಗೆ ಗೊತ್ತಿದ್ದಾಗೆ ಹಾಗೂ ತಾವು ನಮಗೆ ಹೇಳಿರೋ ಹಾಗೆ ಈ ನ್ಯಾಯಾಧೀಶರು ಬಯಸುವವರು ಹಾಗೂ ಯುವ ವಕೀಲರು ಇವರಿಗೆ ತರಬೇತಿ ಅವಶ್ಯಕತೆ ಇದೆ. ಪುನರ್ಮನನ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ತರಬೇತಿ ಹಾಗೂ ಪುನರ್ಮನನ ಅಂದರೆ ಟ್ರೈನಿಂಗ್ ಆ್ಯಂಡ್ ಓರಿಯೆಂಟೇಷನ್ ಕೋರ್ಸ್ಗಳು ಆಗಬೇಕು. ಅದಕ್ಕಾಗಿ ಒಂದು ವ್ಯವಸ್ಥೆ ಮಾಡಿರಿ. ಆ ಒಂದು ಸೆಂಟರನ್ನು ಪ್ರಾರಂಭ ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಬಹುಬೇಗ ಇನ್ನೊಂದು 6 ತಿಂಗಳೊಳಗಾಗಿ ಅಂಥ ಸೆಂಟರನ್ನು ಸ್ಥಾಪನೆ ಮಾಡೋದಕ್ಕೆ ನಾನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದಕ್ಕೆ ಬೇಕಾಗಿರುವ ಹಣಕಾಸು ಕೊಡಬೇಕು ಅಂಥೇಳಿ ವಿನಂತಿ ಮಾಡಿದ್ದೇನೆ. ಅವರಿಂದ ಆ ಬಲ ನನಗೆ ಬರ್ತದೆ ಅಂಥೇಳಿ ಭಾವಿಸಿಕೊಂಡು ತಾವೇನು ಈ ಸಂದರ್ಭದಲ್ಲಿ ನನಗೆ ನಿಮ್ಮ ಜೊತೆಗೆ ಮಾತನಾಡುವಂಥ ಅವಕಾಶ ಕೊಟ್ಟರೆ ಅದಕ್ಕಾಗಿ ವಂದಿಸಿ ಎಲ್ಲ ಬಾರ್ ಕೌನ್ಸಿಲ್ನ ಸದಸ್ಯರುಗಳಿಗೆ ಹಾಗೂ ತಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಯನ್ನು ಹೇಳಿ, ಮತ್ತೊಮ್ಮೆ ನೀವೇನು ಈ ದೊಡ್ಡದಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಸಮ್ಮೇಳನ ಮಾಡಿದ್ದೀರಿ ಅದಕ್ಕಾಗಿ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಹಳ ವಿಶದವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಅದರಲ್ಲೂ ನ್ಯಾಯ ಭಾಗ್ಯದ ಬೇಡಿಕೆಯನ್ನು ಇಟ್ಟಿದ್ದಾರೆ ಮಾನ್ಯ ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀಲ್ ಅವರು. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ವತಿಯಿಂದ ಅಧ್ಯಕ್ಷರಾದ ಶ್ರೀ ವಿಶಾಲ್ ರಘು ಅವರು ಹಾಗೂ ಉಪಾಧ್ಯಕ್ಷರಾಗಿರುವಂಥ ವಿನಯ್ ಮಂಗ್ಲಿಕರ್ ಅವರು ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಮಾನ್ಯ ಸಚಿವರಾದ ಎಚ್ ಕೆ ಪಾಟೀಲ್ ಅವರಿಗೆ. ವಕೀಲರ ಮನದಾಳದ ಮಾತುಗಳನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ದಾರೆ ಸನ್ಮಾನ್ಯ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಅವರು. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ವಕೀಲರ ಪರವಾಗಿ ಸರ್ಕಾರ ಸಂಪೂರ್ಣ ಬೆಂಬಲವನ್ನು ನೀಡಲಿದೆ ಅನ್ನುವಂಥ ಭರವಸೆ ಮಾತುಗಳನ್ನು ಹೇಳಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಎಚ್ ಕೆ ಪಾಟೀಲ್, ಆನರಬಲ್ ಮಿನಿಸ್ಟರ್ ಆಫ್ ಲಾ ಆ್ಯಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಆ್ಯಂಡ್ ಟೂರಿಸಂ, ಗವರ್ಮೆಂಟ್ ಆಫ್ ಕರ್ನಾಟಕ. ಬಂಧುಗಳೇ, ನೀವೆಲ್ಲರೂ ಬಹಳ ಸಂತೋಷ ಪಡುವಂತಹ ಅಧ್ಯಕ್ಷರು ಈಗ ವೇದಿಕೆಗೆ ಮಾತನಾಡೋದಕ್ಕೆ ಬರ್ತಾರೆ. ಕಾರಣ ಇಷ್ಟೇ, ಅವರು ಪುರುಷರ ಹಕ್ಕುಗಳ ಪರವಾಗಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿದ್ದಾರೆ. ನಿಮಗೆ ಇದಾಗಲೇ ಗೊತ್ತಾಗಿರುತ್ತೆ. Yeah, ladies and gentlemen, put your hands together for the chairman of Bar Council of India, Shri Manan Kumar Mishra. Undefeated chairman, Bar Council of India, Shri Manan Kumar Mishra. Honorable
Sri Siddaramaiah ji, the Chief Minister of State of Karnataka, Honorable Mr. Justice A.S. Bopanna ji, son of the soil, Judge, Supreme Court of India, Honorable Mr. Justice Prasanna B. VRL ji, Chief Justice of Karnataka High Court, Honorable Sri H.K. Patil ji, the Law Minister of State of Karnataka, Honorable Mr. Justice K. Somsekhar, Judge, High Court of Karnataka, Sri Vishal Raghu HLG, Chairman, Karnataka Bar Council, Dr. H.C. Mahadevappa ji, Honorable Minister for Social Justice, Honorable Sri Vinay B. Manglekar ji, the Vice Chairman, Mr. Y.R.S. Reddy ji, Member Bar Council of India from Karnataka, Honorable Chandramouli B.R. ji, a member, Honorable Sri Setti ji, Advocate General, State of Karnataka, dear colleagues of Bar Council of India and the State Bar Council of Karnataka, the honorable delegates from different parts of Karnataka state attending this function, ladies and gentlemen, Namaskara Gullu. At the very outset, I am telling one thing. For last 1.5 hours, rather more than that, it's a very sacred, you should not disclose it to anybody else. I have been listening to the honorable speakers very patiently. I have been clapping also, but without understanding anything. Kannada I could not understand. Therefore, my request is to you is, I'll not take your much time. I know it's the time for lunch. Friends, these gatherings and these functions, they are very rare. Inviting and the gathering of more than 15,000 lawyers at a place. Honorable Chief Minister, sir, it's really a very rare thing. And whatever the Honorable Chief Minister, sir, or our dynamic judge of the Supreme Court, Honorable Mr. Justice A.S. Bopanna Sahab, have conveyed to this gathering, that will go to several crores of people, because today almost every family has a lawyer. And the class of lawyers are so strong. We are going to discuss the challenges before this profession, the new dimensions before the profession. क्या-क्या challenges हैं हमारे सामने, particularly before the young lawyers. See, the system of virtual hearing has come. Artificial intelligence has come. New technologies are there. Young lawyers are to face all these things. You are to equip with yourself with
the laptops, the computers. You should have Wi-Fi connections. I am purposely telling it before the Honorable Chief Minister and the Honorable Ministers, because the young generation particularly, they need Wi-Fi connections, the laptops, everything. If they are really to compete with the lawyers of Delhi and the Bangalore, even the Taluka court lawyers and the district court lawyers, they should have all these infrastructures, they should have all these facilities. I hope and believe that the state of Karnataka, like the one, it implemented the Advocates Protection Act. Today also you have been assured so many things. And that is the achievement of this conference. I am thankful to Mr. Bisal Raghuji and his team for organizing this function. After their election, when they came to Delhi to meet me, I said that for last about 10 years, the Karnataka Bar Council has not organized any function, a good function I am telling. And I am happy to see this huge gathering today. Friends, the lawyers have no social security. If there is any untimely death in the family of a lawyer, particularly a young lawyer, the entire family comes on road. The Bar Council of States, the Bar Council of India, we are fighting for your rights, your privileges, and some social security like insurance facilities. We are also thinking about the grant of some pension schemes for the lawyers. If we are united, only then we will be stronger. And I can assure you that very soon we will be able to get this insurance and Medicare claim facility, as also the pension scheme for each and every lawyer of the country. Challenges are too much. But it's not a new thing for this profession. We are accustomed to face the challenges. Besides a few, the elite class people, the youngsters, who take birth with golden spoon in their mouth, the rest of the commoners, they are to face the challenges. There is no alternative to it. But the ultimate truth is that only commoners, they succeed in this profession. The struggle succeeds. Friends, you are to attend the other sessions also. This is the time to have lunch. And I wish this conference to be a grand success. I think that with the assurance of the Honorable Chief Minister, already we have succeeded to a great extent. From different parts of Karnataka state you came. I was eager to meet the lawyers from all parts of Karnataka. Really, it's a very happy moment for the Bar Council of India, the State Bar Council, that all the young and old friends are here. Very soon, phase-wise, your leader, the Chairman Bar Council of India, will be coming to your own place, to your own taluka and district places,
in order to meet you, in order to have a cup of tea with you. I am thankful to the entire legal fraternity present here for attending this function on the call of the State Bar Council and Bar Council of India. Jai Hind, Jai Karnataka, Jai Adivatta. Shri Manan Kumar Mishra has complimented the efforts of the Karnataka State Bar Council. Let's all give a huge round of applause. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಇದೀಗ ಅವರಿಗೆ ಗೌರವಾರ್ಪಣೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಶ್ರೀ ವಿಶಾಲ್ ರಘು ಹಾಗೂ ಉಪಾಧ್ಯಕ್ಷರಾಗಿರುವಂಥ ವಿನಯ್ ಮಂಗ್ಲಿಕರ್ ಅವರಿಂದ ಶ್ರೀ ಮನನ್ ಕುಮಾರ್ ಮಿಶ್ರಾ ಅವರಿಗೆ ಗೌರವಾರ್ಪಣೆ. ಚಪ್ಪಾಳೆಗಳನ್ನು ಕೊಡೋಣ ಪ್ರೀತಿಯ ಬಂಧುಗಳೇ. ಬಂಧುಗಳೇ, ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ಸಿನತ್ತ ಸಾಗಬೇಕಾದರೆ ಮೈಸೂರು ಬಾರ್ ಕೌನ್ಸಿಲ್ನ ಸಹಕಾರ ಬಹಳ ಬಹಳ ದೊಡ್ಡದು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಹನೀಯರಿಗೆ ಸಭಿಕರಿಗೆ ವಂದನೆಗಳನ್ನು ಅರ್ಪಿಸಲಿದ್ದಾರೆ. ಅದಕ್ಕೂ ಮುನ್ನ ಅಪಾರವಾದಂತಹ ಬೆಂಬಲವನ್ನು ಸಹಕಾರವನ್ನು ನೀಡಿರುವಂತಹ ಮಾನ್ಯ ಸಚಿವರಾಗಿರುವಂಥ ಶ್ರೀ ಮಹದೇವಪ್ಪನವರಿಗೆ ಗೌರವವನ್ನು ಸಲ್ಲಿಸುವಂತಹ ಹೊತ್ತಿದು. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ವತಿಯಿಂದ ಶ್ರೀ ವಿಶಾಲ್ ರಘು ಹಾಗೂ ವಿನಯ್ ಮಂಗ್ಲಿಕರ್ ಅವರು ಅತ್ಯಂತ ಪ್ರೀತಿ ಅಭಿಮಾನದಿಂದ ಮಾನ್ಯ ಸಚಿವರಾದ ಶ್ರೀ ಮಹದೇವಪ್ಪನವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಈಗಾಗಲೇ ಪ್ರಾಸ್ತಾವಿಕ ನುಡಿಗಳಲ್ಲಿ ತಿಳಿಸಿದ ಹಾಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಸಪೋರ್ಟ್ ಹಾಗೂ ಬೆಂಬಲ ಅಪರಿಮಿತ. ಈ ಹಿನ್ನೆಲೆಯಲ್ಲಿ ಗೌರವಪೂರ್ವಕವಾಗಿ ದಿ ಆನರಬಲ್ ಮಿನಿಸ್ಟರ್ ದ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಫ್ ಮೈಸೂರು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ಗೌರವಾರ್ಪಣೆ. ಆದರೂ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಲೇಡೀಸ್ ಅಂಡ್ ಜೆಂಟಲ್ಮನ್. 14 ವರ್ಷಗಳ ನಂತರ ಇಂಥದೊಂದು ಐತಿಹಾಸಿಕ ಕಾರ್ಯಕ್ರಮದ ಆಯೋಜನೆಯಲ್ಲಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ಬೆಂಬಲ, ಸಹಕಾರ, ಮಾರ್ಗದರ್ಶನ ಅಪಾರ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಆಭಾರಿಯಾಗಿದೆ ನಿಮ್ಮ ಸಹಕಾರಕ್ಕೆ, ನಿಮ್ಮ ಪ್ರೀತಿಗೆ, ನಿಮ್ಮ ಔದಾರ್ಯಕ್ಕೆ, ನಿಮ್ಮ ಮಾರ್ಗದರ್ಶನಕ್ಕೆ. ಗೌರವವನ್ನು ಸ್ವೀಕರಿಸಿದಂತಹ ಮಹದೇವಪ್ಪ ಅವರಿಗೆ ಧನ್ಯವಾದಗಳು. ಐ ವುಡ್ ನೌ ರಿಕ್ವೆಸ್ಟ್ ಆನರಬಲ್ ಮಿಸ್ಟರ್ ಜಸ್ಟಿಸ್ ಕೆ ಸೋಮಶೇಖರ್, ಜಡ್ಜ್ ಹೈಕೋರ್ಟ್ ಆಫ್ ಕರ್ನಾಟಕ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಮೈಸೂರು, ಟು ಕೈಂಡ್ಲಿ accept the felicitation from the chairman and vice chairman. Shri Vishal Raghu and Shri Vinay B. Mangalikar will honor Honorable Mr. Justice K. Somashekar, Judge High Court of Karnataka and Administrative Judge, Mysore. ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಗೌರವಾನ್ವಿತ ನ್ಯಾಯಾಧೀಶರಾದ ಕೆ ಸೋಮಶೇಖರ್, ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಮೈಸೂರು ಜಿಲ್ಲೆಯ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಹಾನರಬಲ್ ಮಿಸ್ಟರ್ ಜಸ್ಟಿಸ್ ಕೆ ಸೋಮಶೇಖರ್. I would now request the chairman and vice chairman to honor Shri Shashi Kiran Shetty, Advocate General of Karnataka. Shri Shashi Kiran Shetty, Advocate General for Karnataka, ಅವರಿಗೆ ಇದೀಗ ಗೌರವಾರ್ಪಣೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನನ್ನು ಮುನ್ನಡೆಸೋದಕ್ಕೆ ಸಹಕಾರವನ್ನು ಸದಾಕಾಲ ನೀಡುವಂತಹ ನಿಜದ ನಾವಿಕ ಅಂತಲೇ ಹೇಳ್ಬೋದು ಶ್ರೀ ಕೆ ಶಶಿಕಿರಣ್ ಶೆಟ್ಟಿ, ಅಡ್ವೊಕೇಟ್ ಜನರಲ್ ಫಾರ್ ಕರ್ನಾಟಕ ಅಂಡ್ ಎಕ್ಸ್ ಆಫೀಸರ್ ಮೆಂಬರ್ KSBC. Thank you very much, Shri Shashi Kiran Shetty, for taking part in the inaugural session. I would now request the chairman and vice chairman to honor Shri VRL Sadashiva Reddy, co-chairman Bar Council of India. ಇನ್ನು ಚೇರ್ಮನ್ ಹಾಗೂ co-chairman ಅವರು VRL Sadashiva Reddy, co-chairman Bar Council of India ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ.
ಶ್ರೀ ಸದಾಶಿವ ರೆಡ್ಡಿ ಅವರಿಗೆ ಧನ್ಯವಾದಗಳು. ಇದಾದ ಮೇಲೆ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಶ್ರೀ ಭೋಜೇಗೌಡ ಅವರಿಗೆ ಗೌರವವನ್ನು ಸಲ್ಲಿಸಲಾಗುತ್ತೆ. ಕರ್ನಾಟಕ ಬಾರ್ ಕೌನ್ಸಿಲ್ನ ಸದಸ್ಯರು, ಮನೆಯವರೇ ಆಗಿರತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಶ್ರೀ ಭೋಜೇಗೌಡರಿಗೆ ಇದೀಗ ಚೇರ್ಮನ್ ಹಾಗೂ ವೈಸ್ ಚೇರ್ಮನ್ ಅವರಿಂದ ಗೌರವಾರ್ಪಣೆ. ಎಂಥೆಂಥ ಸಾಧಕರನ್ನ ನಾಡಿಗೆ ಕೊಟ್ಟಿದೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಅನ್ನೋದನ್ನು ನೀವು ಗಮನಿಸಬೇಕು. ಇವರೆಲ್ಲರೂ ಕೂಡ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಹೆಮ್ಮೆ. Thank you very much, Shri Bojegowda. I would now request the President, Bar Association Mysuru, Shri M. Mahadeva Swami, to accept the felicitation. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ 10ನೇ ಸಮಾವೇಶದಲ್ಲಿ ಗೌರವವನ್ನು ಸ್ವೀಕಾರ ಮಾಡಲಿದ್ದಾರೆ ಶ್ರೀ ಎಂ ಮಹದೇವ ಸ್ವಾಮಿ, ಅಧ್ಯಕ್ಷರು ಮೈಸೂರು ಬಾರ್ ಕೌನ್ಸಿಲ್, ಮೈಸೂರು ಬಾರ್ ಅಸೋಸಿಯೇಷನ್. President of Bar Association Mysuru, Shri M. Mahadeva Swami. ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಒಟ್ಟಾಗಿ ಈ ಗೌರವವನ್ನು ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಜೊತೆಯಾಗಬೇಕಾಗಿ ಮನವಿ. ಭಾರತೀಯ ವಕೀಲ ಪರಿಷತ್ತಿನ ಸದಸ್ಯರೆಲ್ಲರೂ ಕೂಡ ಒಟ್ಟಾಗಿ ವೇದಿಕೆಯಲ್ಲಿದ್ದಾರೆ. ಭಾರತೀಯ ವಕೀಲರ ಪರಿಷತ್ತಿನ ಸದಸ್ಯರೆಲ್ಲರೂ ಕೂಡ ಒಟ್ಟಾಗಿ ವೇದಿಕೆ ಆಗಮಿಸಿದ್ದಾರೆ, ಗೌರವವನ್ನು ಸ್ವೀಕರಿಸಲಿದ್ದಾರೆ. ಎಲ್ಲ ಸದಸ್ಯರು ಭಾರತೀಯ ವಕೀಲರ ಪರಿಷತ್ತು, ದಿ ಮೆಂಬರ್ಸ್ ಆಫ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇಲ್ಲಿಗೆ ಎಡೆಬಿಡದ ಕಾರ್ಯಕ್ರಮಗಳ ನಡುವೆಯೂ ಸಹ ಬಂದಿದ್ದಾರೆ. ಅವರಿಗೆ ಇದೀಗ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಗೌರವಾರ್ಪಣೆ, ಮುಖ್ಯಮಂತ್ರಿಗಳು ಖುದ್ದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇರೋದು ವಿಶೇಷ. ಮೈಸೂರು ಬಾರ್ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಉಮೇಶ್ ಅವರು ದಯಮಾಡಿಸಬೇಕು. ವೇದಿಕೆಯಲ್ಲಿರುವಂತಹ ಎಲ್ಲ ಮಹನೀಯರಿಗೆ ವಂದನೆಗಳನ್ನು ಸಲ್ಲಿಸುವಂತಹ ಹೊತ್ತು ಇದಾಗಿದೆ. ಸ್ವಾಗತಿಸಿ ಶ್ರೀ ಉಮೇಶ್ ಎಸ್ ಅವರಿಂದ ವಂದನಾರ್ಪಣೆ, ವರ್ಡ್ಸ್ ಆಫ್ ಥ್ಯಾಂಕ್ಸ್. ಮೈಸೂರು ವಕೀಲರ ಸಂಘದ ಸದಸ್ಯರು, ಮಾಜಿ ಕಾರ್ಯದರ್ಶಿಗಳು, ಮೈಸೂರು ವಕೀಲರ ಸಂಘ, ಹಾಲಿ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ವಕೀಲರ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸುವುದಾಗಿ ಭರವಸೆ ನೀಡಿರುವಂತಹ ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರವರಿಗೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ, ಮೈಸೂರು ವಕೀಲರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಎಸ್ ಬೋಪಣ್ಣ ಸಾಹೇಬರಿಗೂ ಕೂಡ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ, ಮೈಸೂರು ವಕೀಲರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಜಸ್ಟಿಸ್ ಪ್ರಸನ್ನ ಬಿ ವರಲೆ ಸಾಹೇಬರಿಗೂ ಕೂಡ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ, ಮೈಸೂರು ವಕೀಲರ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಚೇರ್ಮನ್ರಾದ ಮನನ್ ಕುಮಾರ್ ಮಿಶ್ರಾ ಅವರಿಗೂ ಕೂಡ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ, ಮೈಸೂರು ವಕೀಲರ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಕಾನೂನು ಮಂತ್ರಿಗಳಾದ ಎಚ್ ಕೆ ಪಾಟೀಲ್ ಸಾಹೇಬರಿಗೂ ಕೂಡ ಮೈಸೂರು ವಕೀಲರ ಸಂಘದ ಪರವಾಗಿ, KSPC ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಎಲ್ಲಕ್ಕಿಂತ ಮಿಗಿಲಾಗಿ ಈ ಒಂದು ಕಾರ್ಯಕ್ರಮದ ರೂವಾರಿ
ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರಾದ ವಿಶಾಲ್ ರಘು ಅವರಿಗೂ ಕೂಡ ವಕೀಲರ ಪರಿಷತ್ತಿನ ಪರವಾಗಿ ಮೈಸೂರು ವಕೀಲರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಮೈಸೂರು ಡಿಸ್ಟಿಕ್ ಇನ್ಚಾರ್ಜ್ ಸಾಹೇಬರಾದಂತಹ ಆನರಬಲ್ ಜಸ್ಟಿಸ್ ಕೆ ಸೋಮಶೇಖರ್ ಸಾಹೇಬರು ಕೂಡ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಹಾಗೂ ಮೈಸೂರು ವಕೀಲರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಮಂತ್ರಿಗಳು ಹಾಗೂ ಡಿಸ್ಟಿಕ್ ಇನ್ಚಾರ್ಜ್ ಮೈಸೂರು ಮಂತ್ರಿಗಳಾದಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಕೂಡ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಹಾಗೂ ಮೈಸೂರು ವಕೀಲರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಡ್ವೊಕೇಟ್ ಜನರಲ್ ಆಫ್ ಕರ್ನಾಟಕ ಕೆ ಶಶಿಕಿರಣ್ ಶೆಟ್ಟಿ ಅವರಿಗೂ ಕೂಡ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಮೈಸೂರು ವಕೀಲರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ವೈಸ್ ಚೇರ್ಮನ್ ಆಫ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಭಾಕರನ್ ಅವರು ಕೂಡ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಮೈಸೂರು ವಕೀಲರ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಮಂಗ್ಲೇಕರ್ ಅವರಿಗೆ, ಸದಾಶಿವ ರೆಡ್ಡಿ ಅವರಿಗೆ, ಚಂದ್ರಮೌಳಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿಯಾಗಿ ಮೈಸೂರು ವಕೀಲರ ಸಂಘದ ಅಧ್ಯಕ್ಷರಾದ ಎಂ ಮಾಧವಸ್ವಾಮಿ ಅವರಿಗೂ ಕೂಡ ವಕೀಲರ ಪರಿಷತ್ತಿನ ಪರವಾಗಿ ಹಾಗೂ ಮೈಸೂರು ವಕೀಲರ ಸಂಘದ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ಇದರ ಜೊತೆಯಲ್ಲಿ ವೇದಿಕೆ ಮೇಲೆ ಹಾಜರಿರುವಂತಹ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಎಲ್ಲ ಸದಸ್ಯರಿಗೂ ಹಾಗೂ ಮೈಸೂರು ವಕೀಲರ ಸಂಘದ ಕಮಿಟಿಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೆಯೇ ಹಿರಿಯ ಚೇರ್ಮನ್ಗಳಿಗೂ ಮಾಜಿ ಅಧ್ಯಕ್ಷರುಗಳಿಗೂ ಮೈಸೂರು ವಕೀಲರ ಸಂಘದ ಪರವಾಗಿ KSPC ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಸಾವಿರ ಗಟ್ಟಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆ ಮೂಲೆಯಿಂದ ಬಂದಿರುವಂತಹ ಪ್ರತಿಯೊಬ್ಬ ವಕೀಲರಿಗೂ ಕೂಡ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಹಾಗೂ ಮೈಸೂರು ವಕೀಲರ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮೈಸೂರು ಜಿಲ್ಲೆಯ ಎಲ್ಲ ನ್ಯಾಯಾಧೀಶರುಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಿಂತು ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಿದಂತಹ ಮೈಸೂರು ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾದ ಸಂಗ್ರೇಶ್ ಸಾಹೇಬರು ಕೂಡ ತುಂಬು ಹೃದಯ ಧನ್ಯವಾದಗಳು. ಹಾಗೂ ಮೈಸೂರಿನ ಜಿಲ್ಲಾಡಳಿತ ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರವನ್ನು ನೀಡಿದೆ. ಕಾರ್ಪೊರೇಷನ್ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪೊಲೀಸ್ ಸಿಬ್ಬಂದಿಯವರಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳು. ಅದೇ ರೀತಿ ಅಲ್ಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿರುವ ಮೀಡಿಯಾ ಮಾಧ್ಯಮದವರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಹಾಗೂ ಮೈಸೂರು ವಕೀಲರ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ತುಂಬ ಅಚ್ಚುಕಟ್ಟಾಗಿ ಈ ಒಂದು ಸ್ಟೇಜನ್ನು ವ್ಯವಸ್ಥೆ ಮಾಡಿರುವಂತಹ ಶರೀಫ್ ಅವ್ರಿಗೂ ಕೂಡ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಮೈಸೂರು ವಕೀಲರ ಸಂಘದ ಪರವಾಗಿ ಧನ್ಯವಾದಗಳು. ಅದರ ಜೊತೆಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿರುವಂಥ ಎಲ್ಲರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಕೂಡ ಮೈಸೂರು ವಕೀಲರ ಸಂಘದ ಪರವಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತವಾಗಿ ತುಂಬು ಹೃದಯವನ್ನು ಸಲ್ಲಿಸ್ತಾ ನನಗೆ ಈ ವಂದನಾರ್ಪಣೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಇನ್ನು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ನ KSBC ಮೆಂಬರ್ಸ್ ಮುಖ್ಯಮಂತ್ರಿಗಳ ಜೊತೆ ಫೋಟೋಗ್ರಾಫ್ಗೆ ವೇದಿಕೆ ಹತ್ರ ಬರಬೇಕು. ಆ ಫೋಟೋಗ್ರಾಫ್ನ ನಂತರ ಸೆಷನ್ 3 ಗಂಟೆಗಿರುತ್ತೆ. ಎಸ್ ಬಂಧುಗಳೇ, ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಇರುತ್ತೆ. ತಾವೆಲ್ಲರೂ ಕೂಡ ಭೋಜನವನ್ನು ಸೇವಿಸಿದ ನಂತರ ಮತ್ತೆ ಇದೇ ವೇದಿಕೆ ಮುಂಭಾಗದಲ್ಲಿ ಬಂದು ಆಸನರಾಗಬೇಕು. ಮಧ್ಯಾಹ್ನ 3 ಗಂಟೆಯಿಂದ ನಿಮಗೆ ಸೆಷನ್ ಶುರುವಾಗುತ್ತೆ. ಲೆಕ್ಚರ್ ಆನ್ ರೋಲ್ ಆಫ್ ಅಡ್ವೊಕೇಟ್ಸ್ ಇನ್ ನೇಷನ್ ಬಿಲ್ಡಿಂಗ್ ಬೈ ಹಾನರಬಲ್ ಮಿಸ್ಟರ್ ಜಸ್ಟಿಸ್ HB ಸಂದೇಶ್, ಜಡ್ಜ್ ಹೈಕೋರ್ಟ್ ಆಫ್ ಕರ್ನಾಟಕ. ಅದರ ನಂತರ ಲೆಕ್ಚರ್ ಆನ್ ನ್ಯೂ ಡೈಮೆನ್ಷನ್ಸ್ ಇನ್ ದ ಲೀಗಲ್ ಪ್ರೊಫೆಷನ್ ಬೈ ಶ್ರೀ ಉದಯ್ ಹೊಳ್ಳ, ಸೀನಿಯರ್ ಕೌನ್ಸಿಲ್ ಹೈಕೋರ್ಟ್ ಆಫ್ ಕರ್ನಾಟಕ, ಫಾರ್ಮರ್ ಅಡ್ವೊಕೇಟ್ ಜನರಲ್ ಆಫ್ ಕರ್ನಾಟಕ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ನೋಟ್, 3 ಗಂಟೆಗೆ ಇದು ಪ್ರಾರಂಭ ಆಗುತ್ತೆ. ಈಗಾಗಲೇ ಆನರಬಲ್ ಮಿಸ್ಟರ್ ಜಸ್ಟಿಸ್ HB ಸಂದೇಶ್ ಇಲ್ಲ ಆಗಮಿಸಿದ್ದಾರೆ. ಸೊ ಅವರು ಸರಿಯಾಗಿ 3 ಗಂಟೆಗೆ ಇಲ್ಲಿಗೆ ಬರಲಿದ್ದಾರೆ. ಆ ಕಾರಣದಿಂದ ತಾವ್ಯಾರು ತಡ ಮಾಡದೆ ಪ್ಲೀಸ್ ಹ್ಯಾವ್ ಯುವರ್ ಲಂಚ್, ಎಂಜಾಯ್ and come back exactly at 2:55 so that at 3 o'clock the session will unfold.